ಲಾಸ್ಟ್ ಕ್ಲಾಸ್ ಅಲ್ಲಿ ಟೈಪ್ಸ್ ಆಫ್ ಕಾಂಟ್ರಾಕ್ಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗಿದ್ವಿ. ನೆಕ್ಸ್ಟ್ ಟಾಪಿಕ್, ನಾವು ಇದುವರೆಗೆ ನಾವು ಸ್ಟಡಿ ಮಾಡಿರುವಂತದ್ದು ಕಾಂಟ್ರಾಕ್ಟ್ ಅಂದ್ರೆ ಏನು ಅಂತ ತಿಳ್ಕೊಂಡಿದೀವಿ, ಅಗ್ರಿಮೆಂಟ್ ಅಂದ್ರೆ ಏನು ಅಂತ ತಿಳ್ಕೊಂಡಿದೀವಿ, ಹಾಗೆ ಕಾಂಟ್ರಾಕ್ಟ್ ಮತ್ತೆ ಅಗ್ರಿಮೆಂಟ್ ಗೆ ಇರುವಂತ ಡಿಫರೆನ್ಸಸ್ ಗಳೇನು ಅಂತ ತಿಳ್ಕೊಂಡಿದೀವಿ. ಅಂಡ್ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಸ್ಟಡಿ ಮಾಡ್ತಾ ಇರುವಂತದ್ದು ಹೊಸ ಟಾಪಿಕ್ ಆಫರ್. ಈ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ಏನಕ್ಕೆ ಅಂತಂದ್ರೆ ಆಫರ್ ಅನ್ನುವಂಥದ್ದು ತುಂಬಾನೇ ಮುಖ್ಯ. ಏನಕ್ಕೆ ಅಂದ್ರೆ ಪ್ರತಿಯೊಂದು ಕಾಂಟ್ರಾಕ್ಟ್ ಬಿಗೇನ್ ಆಗುವಂತದ್ದು ಅಂತಂದ್ರೆ ಸ್ಟಾರ್ಟ್ಅಪ್ ಆಗುವಂತದ್ದು ಎಲ್ಲಿಂದ ಅಂತಂದ್ರೆ ಆಫರ್ ಇಂದಾನೆ. ಏನಕ್ಕೆ ಅಂತಂದ್ರೆ ಫಸ್ಟ್ ಆಫರ್ ನ ಒಬ್ಬ ವ್ಯಕ್ತಿ ಕೊಡ್ತಾನೆ, ಮತ್ತೊಬ್ಬ ವ್ಯಕ್ತಿ ಅಸೆಪ್ಟೆನ್ಸ್ ನ ಮಾಡ್ಕೊಳ್ತಾನೆ. ಒಬ್ಬ ಆಫರ್ ನ ಕೊಟ್ಟ ಮತ್ತೊಬ್ಬ ಅಸೆಪ್ಟೆನ್ಸ್ ನ ಮಾಡ್ಕೊಳ್ತು ಅಂತಂದ್ರೆ ಆಟೋಮೆಟಿಕ್ಲಿ ಅಗ್ರಿಮೆಂಟ್ ಕ್ರಿಯೇಟ್ ಆಯ್ತು. ಆ ಅಗ್ರಿಮೆಂಟ್ ಅನ್ನುವಂಥದ್ದು ಲೀಗಲ್ ಆಗಿ ಎನ್ಫೋರ್ಸಬಿಲಿಟಿನ ಆಯ್ತು ಅಂತಂದ್ರೆ ಅದು ಆಟೋಮೆಟಿಕ್ಲಿ ಕಾಂಟ್ರಾಕ್ಟ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಅದರಿಂದ ಆಫರ್ ಅನ್ನುವಂಥದ್ದು ಒಂದು ಬಿಗಿನಿಂಗ್ ಸ್ಟೇಜ್ ಆಫ್ ದ ಕಾಂಟ್ರಾಕ್ಟ್ ಅಂತಂದ್ರೆ ಆಫರ್ ಅನ್ನುವಂಥದ್ದು ಇದ್ರೆ ಮಾತ್ರ ಕಾಂಟ್ರಾಕ್ಟ್ ಅನ್ನುವಂಥದ್ದು ಬಿಲ್ಡ್ ಆಗುತ್ತೆ ಹೊರತು ಇನ್ ಕೇಸ್ ಆಫರ್ ಅನ್ನುವಂಥ ಕೀವರ್ಡ್ ಇಲ್ಲ ಅಂತಂದ್ರೆ ಅಲ್ಲಿ ಅಗ್ರಿಮೆಂಟ್ ಇರಲ್ಲ, ಅಲ್ಲಿ ಕಾಂಟ್ರಾಕ್ಟ್ ಅನ್ನುವಂಥದ್ದು ಇರೋದಿಲ್ಲ. ಸೊ ಹಾಗಿದ್ರೆ ಏನು ಕಾಂಟ್ರಾಕ್ಟ್ ಅಂದ್ರೆ ಆಫರ್ ಅಂತ ಅಂದ್ರೆ ನಾವು ಮೀನಿಂಗ್ ನಾವು ನೋಡೋದಾದ್ರೆ ದ ಎಂಟರ್ ಪ್ರೋಸೆಸ್ ಆಫ್ ಎಂಟರಿಂಗ್ ಇನ್ ಟು ಎ ಕಾಂಟ್ರಾಕ್ಟ್ ಬಿಗೇನ್ ವಿತ್ ದಿ ಪ್ರಪೋಸಲ್ ಆಫ್ ಆನ್ ಆಫರ್ ಮೇಡ್ ಬೈ ಒನ್ ಪಾರ್ಟಿ ಟು ಅನದರ್. ದ ಪ್ರಪೋಸಲ್ ಮಸ್ಟ್ ಬಿ ಅಕ್ಸೆಪ್ಟೆಡ್ ಟು ಎಂಟರ್ ಇನ್ ಟು ಎ ಅನ್ ಅಗ್ರಿಮೆಂಟ್. ಅಂದ್ರೆ ಅದನ್ನೇ ನಾನು ಈಗ ಜಸ್ಟ್ ಏನ್ ಡಿಸ್ಕಷನ್ ಮಾಡಿದೆ ಅದನ್ನೇ ನಾನು ಅಲ್ಲಿ ಡಿಸ್ಪ್ಲೇ ಮಾಡಿರುವಂತದ್ದು. ಪ್ರತಿಯೊಂದು ಕಾಂಟ್ರಾಕ್ಟ್ಸ್ ಗಳು ಬಿಗೇನ್ ಆಗುವಂತದ್ದು, ಸ್ಟಾರ್ಟ್ಅಪ್ ಆಗುವಂತದ್ದು ಅಥವಾ ಫಸ್ಟ್ ಸ್ಟೆಪ್ ಆಫ್ ದಿ ಕಾಂಟ್ರಾಕ್ಟ್ ಯಾವುದು ಅಂತಂದ್ರೆ ಆಫರ್. ಆಫರ್ ಗೆ ಮತ್ತೊಂದು ಕೀವರ್ಡ್ ಅಲ್ಲಿ ನಾವು ಹೇಳ್ತಾ ಹೋಗ್ತೀವಿ ಪ್ರಪೋಸಲ್ ಅಂತ. ಪ್ರಪೋಸಲ್ ಅಂದ್ರೂ ಒಂದೇನೆ, ಆಫರ್ ಅಂದ್ರೂ ಒಂದೇನೆ. ಸಮ್ ಟೈಮ್ ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಟ್ವಿಸ್ಟ್ ಮಾಡ್ತಾ ಇರ್ತಾನೆ, ರೈಟ್ ಎ ನೋಟ್ ಆನ್ ಪ್ರಪೋಸಲ್ ಅಂತ ಕೊಟ್ಟಿರ್ತಾನೆ, ಬೇರೆ ಕ್ವಶನ್ ಪೇಪರ್ ಅಲ್ಲಿ ರೈಟ್ ಎ ನೋಟ್ ಆನ್ ಆಫರ್ ಅಂತ ಕೊಟ್ಟಿರ್ತಾರೆ. ಈ ತರ ಪ್ರಪೋಸಲ್ ಅಂದ್ರೂ ಒಂದೇನೆ ಅಂಡ್ ದೆನ್ ಆಫರ್ ಅಂದ್ರೂ ಒಂದೇನೆ. ಬಟ್ ಪ್ರಪೋಸಲ್ ಮತ್ತೆ ಆಫರ್ ಇವೆರಡು ಡಿಫ್ರೆಂಟ್ ಟರ್ಮ್ಸ್ ಗಳನ್ನ ನಾವ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಈ ಇಂಡಿಯನ್ ಕಾಂಟ್ರಾಕ್ಟ್ ಅನ್ನುವಂಥದ್ದು ಒಂದು ಬ್ರಿಟಿಷ್ ಲಾ ಇಂದ ಇಂಪ್ಯಾಕ್ಟ್ ಆಗಿರುವಂತದ್ದು. ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿರುವಂತವ್ರೆ ಬ್ರಿಟಿಷ್ ಅಧಿಕಾರಿಗಳು. ಸೊ ಆಗೇನಾಯ್ತು ಅಂತಂದ್ರೆ ಒಂದಷ್ಟು ಇಂಗ್ಲೆಂಡ್ ಅಲ್ಲಿ ಯೂಸ್ ಮಾಡ್ತಿದ್ದಂತ ಕೆಲವೊಂದು ಟರ್ಮ್ಸ್ ಗಳು, ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ನಮ್ಮ ಇಂಡಿಯನ್ ಕಾಂಟ್ರಾಕ್ಟ್ ಅಲ್ಲೂ ಕೂಡ ಇದುವರೆಗೂ ಈಗಲೂ ಕೂಡ ಇದಾವೆ. ಅದರಿಂದ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಪ್ರಪೋಸಲ್ ಅನ್ನುವಂತ ಕೀವರ್ಡ್ ನಮ್ಮ ಇಂಡಿಯನ್ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಪ್ರಪೋಸಲ್ ಯೂಸ್ಡ್ ಇನ್ ಇಂಡಿಯನ್ ಲಾ, ನಮ್ಮ ಇಂಡಿಯನ್ ಸಿಸ್ಟಮ್ ಅಲ್ಲಿ ನಾವು ಪ್ರಪೋಸಲ್ ಅಂತ ಹೇಳ್ತೀವಿ ಅಂತಂದ್ರೆ ಈ ಆಫರ್ ಅನ್ನುವಂತ ಕೀವರ್ಡ್ ನ ಅವರು ಇಂಗ್ಲಿಷ್ ಲಾದಲ್ಲಿ ಹೇಳ್ತಾ ಹೋಗ್ತಾರೆ. ಅದರಿಂದ ಇವೆರಡು ಕೀವರ್ಡ್ ಒಂದೇ ಮೀನಿಂಗು ಬಟ್ ಡಿಫ್ರೆಂಟ್ ಟರ್ಮ್ಸ್ ಗಳಷ್ಟೇ. ಒಂದು ನಮ್ಮ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ನಲ್ಲೇ ಈ ಪ್ರಪೋಸಲ್ ಅಥವಾ ಆಫರ್ ಗೆ ಇರುವಂತ ಸಪರೇಟ್ ಡೆಫಿನಿಷನ್ಸ್ ಇದೆ. ಎಕ್ಸಾಕ್ಟ್ ಆಗಿ ನೀವು ಈ ತರ ಆಕ್ಟ್ ಗಳಲ್ಲೇ ಕೊಟ್ಟಿರುವಂತ ಡೆಫಿನಿಷನ್ಸ್ ಗಳನ್ನ ನೀವು ಯಾವುದೇ ರೀತಿಯಾದಂತ ಆಲ್ಟರ್ನೇಟ್ ಮಾಡಿ ಬರೀಲಿಕ್ಕಾಗಲ್ಲ. ಅವ್ರಲ್ಲಿ ಆಕ್ಟ್ ಅಲ್ಲಿ ಏನ್ ಡೆಫಿನಿಷನ್ ಇದೆ ಅದೇ ರೀತಿನ ನೀವು ಎಕ್ಸಾಮ್ಸ್ ಅಲ್ಲಿ ಬರಿಬೇಕಾಗುತ್ತೆ. ಹಾಗಿದ್ರೆ ಆಫರ್ ಮತ್ತೆ ಪ್ರಪೋಸಲ್ ಅಂದ್ರೆ ಏನ್ ಡೆಫಿನಿಷನ್ ಕೊಡುತ್ತೆ ಅಂತಂದ್ರೆ ಅಕಾರ್ಡಿಂಗ್ ಟು ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಪ್ರಪೋಸಲ್ ಇಸ್ ಡಿಫೈನ್ಡ್ ಇನ್ ದ ಸೆಕ್ಷನ್ 2 ಸಬ್ಸೆಕ್ಷನ್ ಎ. ಸೆಕ್ಷನ್ 2 ಸಬ್ಸೆಕ್ಷನ್ ಎ ಅಲ್ಲಿ ಡೆಫಿನಿಷನ್ ನ ಕೊಡ್ತಾ ಹೋಗುತ್ತೆ, ಇದು ಮೀನಿಂಗ್ ನ ಕೊಡ್ತಾ ಹೋಗುತ್ತೆ. ಅಂದ್ರೆ ಒಂದು ಆಫರ್ ನ ನಾವು ಒಬ್ಬ ವ್ಯಕ್ತಿಗೆ ನಾವು ಕೊಡ್ತಾ ಇದೀವಿ ಅಂತ ಅಂದ್ರೆ ಅದನ್ನ ಒಂದು ಆಬ್ಜೆಕ್ಟಿವ್ ನ ಫುಲ್ಫಿಲ್ ಮಾಡ್ಲಿಕ್ಕೆ ಬೇಕಾದ್ರೂ ನಾವು ಕೊಡಬಹುದು, ಅಥವಾ ಆಬ್ಜೆಕ್ಟಿವ್ ನ ಮಾಡಬಾರ್ದು ಅಂತ ಬೇಕಾದ್ರೂ ನಾವು ಆಫರ್ ನ ಕೊಡಬಹುದು. ಅದು ಎರಡು ಸಿಚುವೇಶನ್ಸ್ ಅಲ್ಲಿ ಬರುತ್ತೆ. ಅಂತಂದ್ರೆ ಪಾಸಿಟಿವ್ ಆಫರ್ ಕೂಡ ಇರುತ್ತೆ, ನೆಗೆಟಿವ್ ಆಫರ್ ಕೂಡ ಇರುತ್ತೆ. ಇದು ಅಲ್ಲಿ ಹೇಳ್ತಾ ಇರುವಂತ ಮೀನಿಂಗ್ ಅದು ವಿಲ್ಲಿಂಗ್ ಟು ಡೂ ಆರ್ ನಾಟ್ ಟು ಡೂ. ಅಂತಂದ್ರೆ ಆಬ್ಜೆಕ್ಟಿವ್ ನ ಫುಲ್ಫಿಲ್ ಮಾಡ್ಲಿಕ್ಕೆ ಸಮ್ ಟೈಮ್ ಆಫರ್ ನ ಕೊಡ್ತಾ ಹೋಗ್ತೀವಿ, ಆಬ್ಜೆಕ್ಟಿವ್ ನ ಫುಲ್ಫಿಲ್ ಮಾಡಬಾರದು ಅಂತ ಸಮ್ ಟೈಮ್ ಆಬ್ಜೆಕ್ಟಿವ್ ನ ಕೊಡ್ತಾ ಫುಲ್ಫಿಲ್ ಮಾಡಬಾರ್ದು ಅಂತ ಆಫರ್ ನ ಕೊಡ್ತಾ ಹೋಗ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ ಈಗ ಒಬ್ಬ ವ್ಯಕ್ತಿ ಈಗ ಮತ್ತೊಬ್ಬ ವ್ಯಕ್ತಿಗೆ ಈಗ ನಾನು ಒಂದು ನನ್ನ ಬೈಕ್ ನಾನು ನಿನಗೆ ಮಾರಾಟ ಮಾಡ್ತೀನಿ, ನೀನು 30,000 ಕೊಡ್ತೀಯಾ? ಇದು ಒಂದು ಆಫರ್. ಇದು ಪಾಸಿಟಿವ್ ಆಫರ್ ಒಂದ್ ರೀತಿ. ನೀನು ಅಮೌಂಟ್ ಅನ್ನ ಕೊಟ್ರೆ ನಾನು ಬೈಕ್ ಅನ್ನ ಕೊಡ್ತೀನಿ ಅನ್ನೋ ರೀತಿ ಆಫರ್ ನ ಮಾಡುವಂತದ್ದು ಅದೊಂದು ಪಾಸಿಟಿವ್ ಆಫರ್. ಬಟ್ ಸಮ್ ಟೈಮ್ ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಬಿಸ್ನೆಸ್ ಮ್ಯಾನ್ಸ್ ಗಳು ಬೇರೊಂದು ಕಂಪನಿ ಅಕ್ವೈರ್ ಮಾಡ್ಕೊಳ್ತಾ ಹೋಗ್ತಾರೆ. ನಾನೀಗ 1 lakh rupees ನಾನು ಅಥವಾ ಈಗ 1 crore ನಾನು ನಿನಗೆ ಕೊಡ್ತೀನಿ, ಇನ್ ಮುಂದೆ ಯಾವತ್ತು ನಿನ್ ಬ್ರಾಂಡ್ ಈ ಮಾರ್ಕೆಟ್ ಅಲ್ಲಿ ಎಕ್ಸಿಸ್ಟಿಂಗ್ ಇರಬಾರ್ದು, ಎಂಟರ್ ನಿನ್ನ ಕಂಪನಿ ಸ್ಟಾಪ್ ಆಗ್ಬೇಕು. ಈ ತರ ಇವೆಲ್ಲ ನೆಗೆಟಿವ್ ಆಫರ್ಸ್ ಗಳು. ಈ ತರ ಸಮ್ ಟೈಮ್ ಪಾಸಿಟಿವ್ ಆಫರ್ ಗಳು ಇರುತ್ತೆ ಅಂಡ್ ದೆನ್ ನೆಗೆಟಿವ್ ಆಫರ್ ಗಳು ಕೂಡ ಇರುತ್ತೆ. ಅಂಡ್ ದೆನ್ ಆಬ್ಜೆಕ್ಟಿವ್ ನ ಫುಲ್ಫಿಲ್ ಮಾಡ್ಲಿಕ್ಕೆ ಮಾಡ್ದೇನೆ ಇರೋದಕ್ಕೆ ಕೊಡುವಂತ ಕೆಲವೊಂದು ಪ್ರಕ್ರಿಯೆ ಏನಿದೆ ಅದು ಅಥವಾ ಪ್ರಪೋಸಲ್ ಏನಿದೆ ಅದನ್ನ ನಾವು ಆಫರ್ ಅಂತ ಹೇಳ್ತಾ ಹೋಗ್ತೀವಿ. ಅಂಡ್ ದೆನ್ ನೆಕ್ಸ್ಟ್ ಒನ್, ಇದರಲ್ಲಿ ಬರುವಂತದ್ದು ಈ ಆಫರ್ ಅನ್ನುವಂತ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಬರುವಂತ ಇಬ್ಬರು ವ್ಯಕ್ತಿಗಳು ಯಾರ್ಯಾರು ಅಂತಂದ್ರೆ ದ ಪರ್ಸನ್ ಮೇಕಿಂಗ್ ದಿ ಆಫರ್ ಈಸ್ ರೆಫರ್ ಟು ಆಸ್ ಪ್ರಾಮಿಸರ್ ಆರ್ ಆನ್ ಆಫರರ್ ಅಂತ ಹೇಳ್ತೀವಿ. ಅಂದ್ರೆ ಯಾರು ಆಫರ್ ನ ಕೊಡ್ತಾರೋ ಆ ವ್ಯಕ್ತಿನ ಪ್ರಾಮಿಸರ್ ಅಥವಾ ಆಫರರ್ ಅಥವಾ ಪ್ರಪೋಸರ್ ಅಂತ ಹೇಳುವಂತದ್ದು. ಯಾರಿಗೆ ನಾವು ಆಫರ್ ನ ಕೊಡ್ತೀವೋ ಆ ವ್ಯಕ್ತಿನ ನಾವು ಪ್ರಾಮಿಸಿ ಅಥವಾ ಅಕ್ಸೆಪ್ಟರ್ ಅಂತ ಹೇಳ್ತಾ ಹೋಗ್ತೀವಿ.
ಈಗ ಎ ಅನ್ನುವಂತ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿ ಬಿ ಅನ್ನುವಂತ ಒಬ್ಬ ವ್ಯಕ್ತಿ ಆಫರ್ನ ಕೊಡ್ತಾನೆ ಅಂತಂದ್ರೆ, ಈಗ ಎ ಅನ್ನುವಂತವನು ಪ್ರಾಮಿಸರ್ ಆಗ್ತಾನೆ ಅಥವಾ ಆಫರರ್ ಆಗ್ತಾರೆ. ಬಿ ಅನ್ನುವಂತವನು ಪ್ರಾಮಿಸಿ ಅಥವಾ ಅಕ್ಸೆಪ್ಟರ್ ಆಗ್ತಾ ಹೋಗ್ತಾರೆ. ಹಾಗೆ ಒಂದು ಎಕ್ಸಾಂಪಲ್ ಕೂಡ ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಹೋಗಿದ್ದೀನಿ. ಎ ಮೇಡ್ ಎ ಮೇಡ್ ಆನ್ ಆಫರ್ ಟು ಬಿ ಟು ಬೈ ದ ಹೌಸ್ ಅಂತಂದ್ರೆ ಎ ಅನ್ನುವಂತ ಒಬ್ಬ ವ್ಯಕ್ತಿ ಬಿ ಅನ್ನುವಂತ ಒಬ್ಬ ವ್ಯಕ್ತಿಗೆ ತನ್ನ ಹೌಸ್ ಅನ್ನ ಮಾರಾಟ ಮಾಡ್ಲಿಕ್ಕೆ ಒಂದು ಆಫರ್ ನ ಕೊಡ್ತಿದ್ದಾನೆ. ಎ ಅನ್ನುವಂತ ವ್ಯಕ್ತಿ ಬಿ ಗೆ ಕೊಡ್ತಾ ಇರುವಂತದ್ದು ಆಫರ್. ಈಗ ಎ ಅನ್ನುವಂತವನ್ನ ನಾವ್ ಏನ್ ಹೇಳ್ತೀವಿ ಅಂದ್ರೆ ಆಫರರ್ ಅಥವಾ ಪ್ರಾಮಿಸರ್ ಅಂತ ಹೇಳ್ತೀವಿ ಅಥವಾ ಪ್ರಪೋಸರ್ ಅಂತ ಹೇಳ್ತಾ ಹೋಗ್ತೀವಿ. ಬಿ ಅನ್ನುವಂತ ವ್ಯಕ್ತಿಗೆ ಅಂದ್ರೆ ಯಾರಿಗೆ ಆಫರ್ ನಾವು ಕೊಡ್ತಿದೀವೋ ಆ ವ್ಯಕ್ತಿನ ನಾವು ಆಫರಿ ಅಥವಾ ಪ್ರಾಮಿಸಿ ಅಂತ ಹೇಳುವಂತದ್ದು. ಅಂಡ್ ದ ನೆಕ್ಸ್ಟ್ ಇದು ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಒಂದು 10 ಮಾರ್ಕ್ಸ್ ಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ಆಲ್ಮೋಸ್ಟ್ ಇದರಲ್ಲಿ ನಾವು ಡಿಸ್ಪ್ಲೇ ಮಾಡಿರುವಂತ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನೀವು ಆಲ್ರೆಡಿ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತಾರೆ ಲೀಗಲ್ ರೂಲ್ಸ್ ಆಫ್ ಅಥವಾ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್ ಅಲ್ಲಿ ಆಲ್ರೆಡಿ ಒಂದಷ್ಟು ಕೀ ಪಾಯಿಂಟ್ಸ್ ಗಳನ್ನ ಓದಿದೀರಾ, ತಿಳ್ಕೊಂಡಿದ್ದೀರಾ. ಅಂಡ್ ದೆನ್ ಅದ್ರ ಜೊತೆಗೆ ಕೆಲವೊಂದು ಎಕ್ಸ್ಟ್ರಾ ಆಗಿದೆ ಅಷ್ಟೇ. ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಆಫರ್ ಅಂಡ್ ದೆನ್ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್ ಬೋತ್ ಆರ್ ಸಿಮಿಲರ್ ಕಾನ್ಸೆಪ್ಟ್ಸ್ ಗಳಿದೆ ಕೆಲವೊಂದು. ಸೊ ಇದರಲ್ಲಿ 8 ಎಸೆನ್ಷಿಯಲ್ಸ್ ಗಳು ಬರುತ್ತೆ. ವ್ಯಾಲಿಡ್ ಅಂದ್ರೆ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಆಫರ್ ಅಥವಾ ಲೀಗಲ್ ರೂಲ್ಸ್ ಆಫ್ ವ್ಯಾಲಿಡ್ ಆಫರ್ ಅಂತ ಹೇಳುವಾಗ, ಫಸ್ಟ್ ಒನ್, an offer must be communicated, it must be create legal relationship, it must be distinction from invitation to offer, and then it may be general or specific in nature, definite, ambiguous and certain in nature. The offer may be in the form of question, an offer may be positive or negative, an offer may be expressed or implied. ಇದಿಷ್ಟು ಕೂಡ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಆಫರ್. ಈಗ ಪ್ರತಿಯೊಂದನ್ನು ನೀಟಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈಗ ಫಸ್ಟ್ ಆನ್ ಆಫರ್ ಮಸ್ಟ್ ಬಿ ಕಮ್ಯುನಿಕೇಟೆಡ್ ಅಂತ ಇದೆ. ಅದು ಒಂದು ವ್ಯಾಲಿಡ್ ಆಫರ್ ನ ಒಂದು ಫೀಚರ್ಸ್. ಅಂದ್ರೆ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಆಫರ್ ಅಂತ ಹೇಳ್ಬೇಕು ಅಂತಂದ್ರೆ ಆ ಇಬ್ಬರು ವ್ಯಕ್ತಿಗಳ ನಡುವೆ ಒಂದು ಕಮ್ಯುನಿಕೇಶನ್ಸ್ ಅನ್ನುವಂಥದ್ದು ಬಿಲ್ಡ್ ಆಗಿರ್ಬೇಕು. ಈಗ ಒಬ್ಬ ಆಫರ್ ನ ಕೊಡ್ತಿದ್ದಾನೆ, ಅಕ್ಸೆಪ್ಟರ್ ಅಲ್ಲಿ ಸೈಲೆಂಟ್ ಆಗಿದ್ದಾನೆ, ಏನು ಮಾತಾಡ್ತಿಲ್ಲ ಅಂತಂದ್ರೆ ಅದನ್ನ ನಾವು ವ್ಯಾಲಿಡ್ ಆಫರ್ ಅಂತ ಹೇಳಲಿಕ್ಕೆ ಆಗಲ್ಲ. ಈಗ ನಾವು ಒಬ್ಬ ವ್ಯಕ್ತಿಗೆ ಆಫರ್ ನ ಕೊಟ್ವಿ ಅಂತಂದ್ರೆ ಅವನು ಕಮ್ಯುನಿಕೇಟ್ ಮಾಡ್ಬೇಕು, ಈ ಆಫರ್ ನನ್ಗೆ ಈ ಆಫರ್ ನಾನು ಅಕ್ಸೆಪ್ಟೆಡ್ ಮಾಡ್ತಾ ಇದ್ದೀನಿ ಅಥವಾ ನನಗೆ ಈ ಆಫರ್ ನನ್ಗೆ ಇಷ್ಟ ಇಲ್ಲ ಅಂತ ಕಮ್ಯುನಿಕೇಶನ್ಸ್ ಇದ್ದಾಗ ಮಾತ್ರ ಅದು ವ್ಯಾಲಿಡ್ ಆಫರ್ ಆಗ್ತಾ ಹೋಗುತ್ತೆ. ಈಗ ನಮ್ಮ ಸ್ನೇಹಿತಂಗೆ ಯಾರಿಗೋ ಒಬ್ಬಗೆ ನಾವು ಒಂದು ಆಫರ್ ನಾವು ಕೊಡುವಂತದ್ದು. ಈಗ ನಾವು ನೆಕ್ಸ್ಟ್ ವೀಕ್ ಈಗ ಯಾವ್ದೊಂದು ಟ್ರಿಪ್ ಹೋಗೋಣ ಅಂತ ಕೇಳ್ತಿದಂಗೆ ಅವ್ನು ಏನು ಮಾತಾಡಲ್ಲ, ಜಸ್ಟ್ ಸೈಲೆಂಟ್ ಆಗಿದ್ದಾನೆ ಅಂದಿದ ತಕ್ಷಣ ಅವನು ನಮ್ಮ ಆಫರ್ ನ ಅವನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾನೆ ಅಂತ ನಾವು ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ. ಇಂಡಿಯನ್ ಕಾಂಟ್ರಾಕ್ಟ್ ಹೇಳುವಂತದ್ದೇ ಹಾಗೆ. ಒಬ್ಬ ವ್ಯಕ್ತಿ ಆಫರ್ ನ ಕೊಡುವಾಗ ಮತ್ತೊಬ್ಬ ವ್ಯಕ್ತಿ ಸೈಲೆಂಟ್ ಆಗಿದ್ದಾನೆ ಅಂತಂದ್ರೆ ಅದು ಅಕ್ಸೆಪ್ಟೆಡ್ ಆಗಿದೆ ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ಇಟ್ ಮಸ್ಟ್ ಬಿ ಕ್ರಿಯೇಟ್ ಲೀಗಲ್ ರಿಲೇಶನ್ಶಿಪ್. ಲೀಗಲ್ ರಿಲೇಶನ್ಶಿಪ್ ಅಂತ ಹೇಳುವಾಗ ನಾವು ವ್ಯಾಲಿಡ್ ಕಾಂಟ್ರಾಕ್ಟ್ ಬಗ್ಗೆನೇ ನಾವು ಆಲ್ರೆಡಿ ಸ್ಟಡಿ ಮಾಡಿದೀವಿ. ಲೀಗಲ್ ರಿಲೇಶನ್ಶಿಪ್ ಎಲ್ಲಿರುತ್ತೆ, ಲೀಗಲ್ ರಿಲೇಶನ್ಶಿಪ್ ಎಲ್ಲಿ ಇರೋದಿಲ್ಲ ಅಂತ. ಸೊ ಲೀಗಲ್ ರಿಲೇಶನ್ಶಿಪ್ ಎಲ್ಲಿ ಇರಲ್ಲ ಅಂತ ನಮ್ಗೆ ಗೊತ್ತಾಯ್ತು ಅಂತಂದ್ರೆ ಲೀಗಲ್ ರಿಲೇಶನ್ಶಿಪ್ ಎಲ್ಲಿರುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡ್ಕೋಬಹುದು. ನಾವು ಡಿಸ್ಕಷನ್ ಮಾಡಿದೀವಿ ಲೀಗಲ್ ರಿಲೇಶನ್ಶಿಪ್ ಅಂತಂದ್ರೆ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಪ್ರಕಾರ ಲೀಗಲ್ ರಿಲೇಶನ್ಶಿಪ್ ಎಲ್ಲಿರಲ್ಲ ಅಂತಂದ್ರೆ ನಮ್ಮ ಸೋಷಿಯಲ್ ಅಲ್ಲಿ ಅಂಡ್ ದೆನ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಗಳ ನಡುವೆ ಅಂತಂದ್ರೆ ಬ್ರದರ್ಸ್ ಗಳ ನಡುವೆ ಆಗುವಂತ ಆಫರ್ಸ್ ಗಳು ಮತ್ತೆ ಅಕ್ಸೆಪ್ಟೆನ್ಸ್ ಗಳು, ಮತ್ತೆ ನಮ್ಮ ಅಂದ್ರೆ ನಮ್ಮ ಅಕ್ಕ ತಂಗಿಯರಿಗೆ ನಾವು ಕೊಡುವಂತ ಕೆಲವೊಂದು ಆಫರ್ಸ್ ಗಳು ಮತ್ತೆ ಅಕ್ಸೆಪ್ಟೆನ್ಸ್ ಗಳು, ಅಂಡ್ ದೆನ್ ಒಬ್ಬ ಹಸ್ಬೆಂಡ್ ತನ್ನ ವೈಫ್ ಕೊಡುವಂತ ಕೆಲವೊಂದು ಆಫರ್ಸ್ ಗಳು ಅಕ್ಸೆಪ್ಟೆನ್ಸ್ ಗಳು ಏನಿದೆಯೋ ಅಲ್ಲಿ ಯಾವುದೇ ರೀತಿಯಾದಂತ ಲೀಗಲ್ ರಿಲೇಶನ್ಶಿಪ್ ಅನ್ನುವಂಥದ್ದು ಎಕ್ಸಿಸ್ಟಿಂಗ್ ಇರಲ್ಲ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಕೇಸ್ ಸ್ಟಡಿ ಕೂಡ ನಾವು ಸ್ಟಡಿ ಮಾಡಿದೀವಿ, ಬಾಲ್ಫರ್ ಅಂಡ್ ಬಾಲ್ಫರಿ. ಇದು ಒಂದು ಕೂಡ ಒಂದು ಕೇಸ್ ಸ್ಟಡಿ ಏನ್ ಹೇಳುತ್ತೆ, ಒಬ್ಬ ಹಸ್ಬೆಂಡ್ ಆಗಿರ್ತಾರೆ, ಮತ್ತೊಬ್ರು ವೈಫ್ ಆಗಿರ್ತಾರೆ. ತನ್ನ ಹಸ್ಬೆಂಡ್ ತನ್ನ ವೈಫ್ ಗೆ ಒಂದು ಆಫರ್ ನ ಕೊಟ್ಟಿರ್ತಾರೆ, ನೀನ್ ಇಂಗ್ಲೆಂಡ್ ಅಲ್ಲೇ ಇರ್ತೀನಿ ಅಂತಂದ್ರೆ ನಾನು 30 ಪೌಂಡ್ ನಾನು ಪ್ರತಿ ಮಂತ್ ಕೊಡ್ತೀನಿ ಅಂತ ಹೇಳ್ತಾ ಹೋಗಿರ್ತಾರೆ. ಬಟ್ ಕೊಡೋದಿಲ್ಲ, ನಿಲ್ಸಿರ್ತಾನೆ. ಬಟ್ ಕೇಸ್ ಆಗ್ತಾಗ ಕೋರ್ಟ್ ಏನ್ ಡಿಸಿಷನ್ ಕೊಡುತ್ತೆ, ನಿಮ್ಮಿಬ್ರು ನಡುವೆ ಯಾವುದೇ ರೀತಿಯಾದಂತ ಲೀಗಲ್ ರಿಲೇಶನ್ಶಿಪ್ ಇಲ್ಲ, ಸೊ ಇದಕ್ಕೆ ನಾವು ಯಾವುದೇ ರೀತಿಯಾದಂತ ಡಿಸಿಷನ್ ನ ಕೊಡ್ಲಿಕ್ಕೆ ಆಗಲ್ಲ ಅಂತ ಡಿಸಿಷನ್ ನ ಕೊಡ್ತಾ ಹೋಗ್ತಾರೆ. ಸೊ ಅದರಿಂದ ಆಫರ್ ಅನ್ನುವಂಥದ್ದು ವ್ಯಾಲಿಡ್ ಇರಬೇಕು ಅಂತಂದ್ರೆ ಅಲ್ಲಿ ಲೀಗಲ್ ರಿಲೇಶನ್ಶಿಪ್ ಅನ್ನುವಂಥದ್ದು ಎಕ್ಸಿಸ್ಟಿಂಗ್ ಇರಬೇಕು. ಅಂತಂದ್ರೆ ಈಗ ಬಿಸ್ನೆಸ್ ಮ್ಯಾನ್ ಗಳ ಜೊತೆ ಅಂಡ್ ದೆನ್ ಕಮ್ಯುನಿಟಿ ಮೆಂಬರ್ಸ್ ಗಳ ಜೊತೆ ಈ ತರ ಪರ್ಸನ್ಸ್ ಗಳ ಜೊತೆ ಆಫರ್ ಅಂಡ್ ಅಕ್ಸೆಪ್ಟೆನ್ಸ್ ಇತ್ತು ಅಂತಂದ್ರೆ ಅಲ್ಲಿ ಲೀಗಲ್ ರಿಲೇಶನ್ಶಿಪ್ ಇದೆ ಅಂತ. ಅಂಡ್ ದ ನೆಕ್ಸ್ಟ್ ಒನ್, ಇಟ್ ಮಸ್ಟ್ ಬಿ ಡಿಸ್ಟಿಂಕ್ಷನ್ ಫ್ರಮ್ ಇನ್ವಿಟೇಷನ್ ಟು ಆಫರ್. ಅಂದ್ರೆ ಪ್ರತಿಯೊಂದು ಆಫರ್ಗಳು ಕೂಡ ಇನ್ವಿಟೇಷನ್ ಟು ಆಫರ್ಗೆ ಡಿಫರೆಂಟ್ ಆಗಿ ಇರಬೇಕು. ಇನ್ ಕೇಸ್ ಏನಾದ್ರು ನಾವು ಇನ್ವಿಟೇಷನ್ ಟು ಆಫರ್ನೇ ನಾವು ಆಫರ್ ಅಂತ ನಾವು ಕನ್ಸಿಡರೇಷನ್ ಮಾಡ್ಲಿಕ್ಕೆ ಆಗಲ್ಲ. ಈಗ ಕೆಲವೊಂದ್ ಕಡೆ ಇನ್ವಿಟೇಷನ್ ಟು ಆಫರ್ ಅಂತ ನಾವು ಫಸ್ಟ್ ತಿಳ್ಕೊಬೇಕು. ಹಂಗಂದ್ರೆ ಏನು ಸರ್, ಇನ್ವಿಟೇಷನ್ ಟು ಆಫರ್ ಅಂತ ನೀವೇನಾದ್ರು ಕ್ವಶನ್ ಮಾಡೋದಾದ್ರೆ, ಅನ್ ಇನ್ವಿಟೇಷನ್ ಟು ಆಫರ್ ಇಸ್ ಆನ್ ಆಕ್ಟ್ ಬಿಫೋರ್ ಆನ್ ಆಫರ್ ಅಂತ. ಆಫರ್ ಆಗೋದಕ್ಕಿಂತ ಫಸ್ಟೇ ಅರೈಸ್ ಆಗುವಂತದ್ದು ಇನ್ವಿಟೇಷನ್ ಟು ಆಫರ್. ಅಂದ್ರೆ ಈಗ ಕೆಲವೊಂದ್ ಕಡೆ ನೀವು ಅಬ್ಸರ್ವ್ ಮಾಡ್ತಾ ಇರ್ತೀರಾ, ಅಲ್ಲಿ ಯಾವ್ದೋ ಒಂದು ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗಿರುತ್ತೆ, ಅಲ್ಲಿಗೆ ಒಂದಷ್ಟು ಪೋಸ್ಟರ್ ಎಲ್ಲ ಹಾಕಿರ್ತಾರೆ. ಅಂತಂದ್ರೆ ಈಗ ನಮ್ ಕಂಪ್ನಿಲಿ ಪೋಸ್ಟ್ ಖಾಲಿ ಇದೆ, ನೀವು ಅಪ್ಲೈ ಮಾಡಿ ಅಂತ. ಈಗ ಅವರು ಪೋಸ್ಟರ್ ಅಲ್ಲಿ ಈ ರಿಕ್ರೂಟ್ಮೆಂಟ್ ಖಾಲಿ ಇದೆ, ಅಪ್ಲೈ ಮಾಡಿ ಅಂತ ಹಾಕಿದ್ದಾರೆ ಅಂದಿದ ತಕ್ಷಣ
ಅವರು ನಮ್ಗೆ ಜಾಬ್ ನ ಆಫರ್ ಮಾಡ್ತಿದ್ದಾರೆ ಅಂತ ಅನ್ಕೋಬಾರ್ದು. ದಟ್ ಈಸ್ ನಾಟ್ ಆಫರ್, ಜಸ್ಟ್ ಇನ್ವಿಟೇಷನ್ ಟು ಆಫರ್ ಅದು. ಅಂತಂದ್ರೆ ಈ ರೀತಿ ಒಂದು ಆಫರ್ ಇದೆ, ಅದಕ್ಕೆ ನಾವು ಇನ್ವಿಟೇಷನ್ ಕೊಡ್ತಿದೀವಿ ಅಂತ ಅದ್ರ ಅರ್ಥ. ಪೋಸ್ಟರ್ ಅಲ್ಲಿ ಅವರು ರಿಕ್ರೂಟ್ಮೆಂಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ. ಸೊ ಅಲ್ಲೋದ್ಮೇಲೆ ಒಂದಷ್ಟು ಡಿಸ್ಕಷನ್ ಎಲ್ಲ ಆಗಿ ಆಮೇಲೆ ಅವ್ರ ಆಫರ್ ಕೊಡುವಂತದ್ದು. ನಾವು 20,000 ನಾವು ನಿಮ್ಗೆ ಕೊಡ್ತೀನಿ ಅಂತಂದ್ರೆ ವರ್ಕ್ ಮಾಡ್ತೀವಿ ಅಂತ ಕೇಳ್ತಾರೆ. ದಟ್ ಈಸ್ ದ ಆಫರ್. ಸೊ ಅದ್ರಿಂದ ನಾವು ವ್ಯಾಲಿಡ್ ಆಫರ್ ಅಂತ ಹೇಳ್ಬೇಕು ಅಂತಂದ್ರೆ ಇನ್ವಿಟೇಷನ್ ಟು ಆಫರ್ಗೆ ಡಿಫರೆಂಟ್ ಆಗಿರ್ಬೇಕು ಅಂಡ್ ದೆನ್ ಅದರಿಂದ ಡಿಸ್ಟಿಂಕ್ಷನ್ ಆಗಿ ಇರಬೇಕು ಅಂತ. ಸೊ ನೆಕ್ಸ್ಟ್ ಒನ್, ಇಟ್ ಮೇ ಬಿ ಜನರಲ್ ಆರ್ ಸ್ಪೆಸಿಫಿಕ್ ಇನ್ ನೇಚರ್. ಅಂದ್ರೆ ಕೆಲವೊಂದು ಆಫರ್ಸ್ ಗಳನ್ನ ನಾವು ಜನರಲ್ ಆಗಿ ಕೊಡ್ತಾ ಇರ್ತೀವಿ, ಕೆಲವೊಂದು ಆಫರ್ಸ್ ಗಳನ್ನ ಸ್ಪೆಸಿಫಿಕ್ ಪರ್ಸನ್ಸ್ ಅಥವಾ ಸ್ಪೆಸಿಫಿಕ್ ಗ್ರೂಪ್ ಆಫ್ ಪೀಪಲ್ಸ್ ಗೆ ನಾವು ಆಫರ್ ನ ಕೊಡ್ತಾ ಇರ್ತೀವಿ. ಅದ್ರಿಂದ ನಾವು ಸ್ಪೆಸಿಫಿಕ್ ಆಗಿ ಸರ್ಟನ್ ಆಗಿ ನಾವು ಎಕ್ಸಾಕ್ಟ್ ಆಗಿ ನಾವು ಮೆನ್ಷನ್ ಮಾಡಿರ್ಬೇಕು. ನಾವು ಜನರಲ್ ಪಬ್ಲಿಕ್ ಗೆ ಆಫರ್ ನ ಕೊಡ್ತಿದೀವ ಅಥವಾ ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಪೀಪಲ್ಸ್ ಗೆ ಅಥವಾ ಪರ್ಟಿಕ್ಯುಲರ್ ಪರ್ಸನ್ ಗೆ ನಾವು ಆಫರ್ ನ ಕೊಡ್ತಿದೀವ ಅಂತ ಡಿಫೈನ್ ಮಾಡಿದಾಗ ಮಾತ್ರ ಅದು ವ್ಯಾಲಿಡ್ ಆಗಿರುತ್ತೆ ಹೊರತು ಆತರ ಡಿಫೈನ್ ಮಾಡಿಲ್ಲ, ಒಂದು ಕನ್ಫ್ಲಿಕ್ಟ್ ಆಗಿದೆ ಅಂತಂದ್ರೆ ಅದು ವ್ಯಾಲಿಡ್ ಆಫರ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಸಮ್ ಟೈಮ್ ಈಗ ಗವರ್ನಮೆಂಟ್ ಆಗಿರ್ಬೋದು ಅಥವಾ ಕೆಲವೊಂದು ಕಂಪ್ನೀಸ್ ಗಳು ಆಗಿರ್ಬೋದು, ಈಗ ಅಗ್ರಿಕಲ್ಚರಲಿಸ್ಟ್ ಗೆನೆ ಸಪರೇಟ್ ಕೆಲವೊಂದು ಆಫರ್ಸ್ ಗಳನ್ನ ಫಂಡ್ಸ್ ಗಳನ್ನ ಕೊಡ್ತಾ ಇರ್ತಾರೆ. ಆತರ ಅಂತಂದ್ರೆ ಅವ್ರು ಮೆನ್ಷನ್ ಮಾಡಿರ್ಬೇಕು ಎಕ್ಸಾಕ್ಟ್ ಆಗಿ ಇಂಥ ವ್ಯಕ್ತಿಗೆ ನಾನು ಕೊಡ್ತಾ ಇದ್ದೀನಿ ಅಥವಾ ಇಂಥ ಗ್ರೂಪ್ ಆಫ್ ಪೀಪಲ್ಸ್ ಗಳಿಗೆನೆ ನಾನು ಕೊಡ್ತಾ ಇದ್ದೀನಿ ಅಂತ. ಅಥವಾ ಸಮ್ ಆಫರ್ಸ್ ಗಳು ಏನಾಗಿರುತ್ತೆ, ಯಾರ್ ಬೇಕಾದ್ರೂ ಅಕ್ಸೆಪ್ಟೆನ್ಸ್ ಮಾಡ್ಕೋಬಹುದು. ಒಂದು ಆಫರ್ ನ ನಾವು ಅನೌನ್ಸ್ ಮಾಡಿದ್ರೆ ಪ್ರತಿಯೊಬ್ರು ಯಾರ್ ಬೇಕಾದ್ರೂ ಅನೌನ್ಸ್ ಮಾಡ್ಕೋಬಹುದು. ಅದನ್ನ ನಾವು ಜನರಲ್ ಆಫರ್ ಅಂತ ಹೇಳುವಂತದ್ದು. ಅದರಿಂದ ಜನರಲ್ ಆಫರ್ ಕೊಡ್ತಿದೀವ ಅಥವಾ ಸ್ಪೆಸಿಫಿಕ್ ಆಗಿ ನಾವು ಪರ್ಸನ್ಸ್ ಗಳಿಗೆ ಆಫರ್ ನ ಕೊಡ್ತಿದೀವ ಅಂತ ನಾವು ಎಕ್ಸಾಕ್ಟ್ ಆಗಿ ಡಿಫೈನ್ ಮಾಡಿರ್ಬೇಕು. ಆಗ ಅದು ವ್ಯಾಲಿಡ್ ಆಗುತ್ತೆ. ಇಲ್ಲ ಅಂದ್ರೆ ಅದು ಇನ್ವ್ಯಾಲಿಡ್ ಆಫರ್ ಆಗುತ್ತೆ. ದ ನೆಕ್ಸ್ಟ್ ಒನ್, ಅದು ಕಂಟಿನ್ಯೂ ಆಗಿದೆ. ಇದು ಫೋರ್ತ್ ಅಂಡ್ ದೆನ್ ಇದು ಫಿಫ್ತ್ ಆಗ್ಬೇಕು. ಫಿಫ್ತ್ ಪಾಯಿಂಟ್ ಇಂದ ಆಗ್ಬೇಕು. 1 to 3 ಆಗಿದೆ. ಓಕೆ. ಡೆಫಿನಿಟ್, ಹಾಮಿಜಿನಿಯಸ್ ಅಂಡ್ ಸರ್ಟೈನ್ ಇನ್ ನೇಚರ್. ಅಂದ್ರೆ ಎಕ್ಸಾಕ್ಟ್ ಆಗಿ ಮೆನ್ಷನ್ ಮಾಡಿರ್ಬೇಕು, ಕ್ಲಿಯರ್ ಆಗಿ ಇರಬೇಕು, ಅನ್ಕ್ಲಿಯರ್ ಆಗಿರಬಾರ್ದು, ಮತ್ತೆ ಒಂದು ಕನ್ಫ್ಲಿಕ್ಟ್ ರೀತಿ ಇರಬಾರ್ದು. ಅಂದ್ರೆ ಗೊಂದಲ ಅಂತ ಹೇಳ್ತೀವಲ್ಲ, ಅಂದ್ರೆ ಕೊಡ್ತಾ ಇರುವಂತ ಆಫರ್ ಅಲ್ಲಿ ಸರ್ಟೈನಿಟಿ ಅನ್ನುವಂಥದ್ದು ಮೇಂಟೈನ್ ಮಾಡಿರ್ಬೇಕು. ಅನ್ಸರ್ಟನಿಟಿ ಇರಬಾರ್ದು ಅಂಡ್ ದೆನ್ ಅನ್ಕ್ಲಿಯರ್ ಇರಬಾರ್ದು. ಅಂತಂದ್ರೆ ಈಗ ಒಬ್ಬ ವ್ಯಕ್ತಿಗೆ ಅರ್ಥ ಆಗದೆ ಇರುವಂತ ಯಾವುದೋ ಒಂದು ಲ್ಯಾಂಗ್ವೇಜ್ ನ ಯೂಸ್ ಮಾಡೋದ್ರ ಮುಖಾಂತರ ಆಫರ್ ನ ಕೊಟ್ಟಿರಬಾರ್ದು. ಈಗ ಇವತ್ತು ಯಾವ್ದೋ ಒಂದು ನಮ್ಗೆ ಯಾವ್ದೋ ಲ್ಯಾಂಗ್ವೇಜ್ ಬರುತ್ತೆ ಅಂತ ಹೇಳ್ಬಿಟ್ಟು ನಮಗ್ ಗೊತ್ತಿರುವಂತ ಪರ್ಸನಲ್ ಲ್ಯಾಂಗ್ವೇಜ್ ಅಲ್ಲಿ ಅವ್ನಿಗೆ ಆಫರ್ ನ ಕೊಟ್ಬಿಟ್ಟು ಮುಂದೊಂದು ದಿನ ನಾನು ನಿನ್ಗೆ ಹೇಳಿದ್ದೆ, ನೀನ್ ಅವತ್ತೇ ನೀನ್ ಅಕ್ಸೆಪ್ಟೆನ್ಸ್ ನ ಮಾಡ್ಕೊಳ್ಳಿಲ್ಲ ಅಂತ ನಾವು ಅವತ್ತು ಆ ವ್ಯಕ್ತಿ ಮೇಲೆ ಹೇಳಲಿಕ್ಕೆ ಆಗಲ್ಲ. ಅದ್ರಿಂದ ನಾವು ಯಾವತ್ತು ಆಫರ್ ಕೊಡ್ತಿರ್ತೀವೋ, ಯಾವ ವ್ಯಕ್ತಿಗೆ ನಾವು ಆಫರ್ ನ ಕೊಡ್ತಿರ್ತೀವೋ ಆ ವ್ಯಕ್ತಿಗೆ ನಾವು ಎಕ್ಸಾಕ್ಟ್ ಆಗಿ ಹೇಳ್ಬೇಕು. ಸರ್ಟೆನಿಟಿ ಅನ್ನುವಂತ ಇರ್ಬೇಕು, ಕ್ಲಿಯರ್ ಆಗಿ ಆಫರ್ ನ ಡಿಫೈನ್ ಮಾಡಿರ್ಬೇಕು. ಆಗ ಮಾತ್ರ ಅದು ವ್ಯಾಲಿಡ್ ಆಫರ್ ಆಗುತ್ತೆ ಹೊರತು ಇಲ್ಲ ಅಂತಂದ್ರೆ ಅಲ್ಲಿ ಅನ್ಡೆಫಿನಿಟ್ ಇತ್ತು ಅಂಡ್ ದೆನ್ ಅನ್ಸರ್ಟನಿಟಿ ಅನ್ನುವಂಥದ್ದು ಇತ್ತು, ಅನ್ಕ್ಲಿಯರ್ ಅನ್ನುವಂಥದ್ದು ಇತ್ತು ಅಂತಂದ್ರೆ ಅದು ವ್ಯಾಲಿಡ್ ಆಫರ್ ಆಗೋದಿಲ್ಲ. ಅಂಡ್ ದ ನೆಕ್ಸ್ಟ್ ಒನ್, ದ ಆಫರ್ ಮೇ ಬಿ ಇನ್ ದಿ ಫಾರ್ಮ್ ಆಫ್ ಕ್ವಶನ್. ಪ್ರತಿಯೊಂದು ಆಫರ್ಗಳು ಕೂಡ ಕ್ವಶನ್ ರೂಪದಲ್ಲಿ ಇರಬೇಕು. ಅಂದ್ರೆ ಒಂದು ಕ್ವಶನ್ ಮಾಡೋ ರೀತಿ ಇದ್ದಾಗ ಮಾತ್ರ ಅದನ್ನ ನಾವು ವ್ಯಾಲಿಡ್ ಆಫರ್ ಅಂತ ಹೇಳ್ತಾ ಹೋಗ್ತೀವಿ. ಜಸ್ಟ್ ನಾರ್ಮಲ್ ಸ್ಟೇಟ್ಮೆಂಟ್ ರೀತಿ ಇತ್ತು ಅಂತಂದ್ರೆ ನಾವು ವ್ಯಾಲಿಡ್ ಆಫರ್ ಅಂತ ಹೇಳಲಿಕ್ಕಾಗಲ್ಲ. ಒಂದು ಎಕ್ಸಾಂಪಲ್ ಡಿಸ್ಪ್ಲೇ ಮಾಡಿದೀನಿ. ಎ ಟೆಲ್ಸ್ ಟು ಬಿ, ಎ ಅನ್ನುವಂತ ಒಬ್ಬ ವ್ಯಕ್ತಿ ಬಿ ಗೆ ಅಂದ್ರೆ ಹೇಳ್ತಾ ಇದ್ದಾನೆ ಏನಂತ, ಐ ವಾಂಟ್ ಟು ಸೆಲ್ ಮೈ ಮೋಟರ್ ಸೈಕಲ್ ಟು ಯು ಅಟ್ ₹30,000, ವಿಲ್ ಯು ಪರ್ಚೇಸ್ ಇಟ್ ಅಂತ. ನಾನು 30,000 ರೂಪಾಯಿಗೆ ನನ್ನ ಮೋಟಾರ್ ಸೈಕಲ್ ಅನ್ನ ನಾನು ಮಾರಾಟ ಮಾಡ್ತೇನೆ, ನೀನ್ ಪರ್ಚೇಸ್ ಮಾಡ್ತೀಯಾ? ಲಾಸ್ಟ್ ಅಲ್ಲಿ ಒಂದು ಕ್ವಶನ್ ಮಾರ್ಕ್. ಈ ರೀತಿ ಕ್ವಶನ್ ಮಾಡೋ ರೀತಿ ಇದ್ದಾಗ ಮಾತ್ರ ಅದು ವ್ಯಾಲಿಡ್ ಆಫರ್ ಆಗಿರುತ್ತೆ ಹೊರತು ಕಾಮನ್ ಆಗಿ ನಾವು ಜನರಲ್ ಆಗಿ ಮಾತಾಡೋ ರೀತಿ ಏನಾರ ಇತ್ತು ಅಂತಂದ್ರೆ ಅದು ವ್ಯಾಲಿಡ್ ಆಫರ್ ಆಗಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂಡ್ ದ ನೆಕ್ಸ್ಟ್ ಒನ್, an offer may be positive or negative. ಅಂದ್ರೆ ನಾವು ಕೊಡ್ತಾ ಇರುವಂತ ಆಫರ್ ಕೂಡ ಅದು ಪಾಸಿಟಿವ್ ನೇಚರ್ ಅಲ್ಲಿ ಇದೆಯಾ ಅಥವಾ ನೆಗೆಟಿವ್ ನೇಚರ್ ಅಲ್ಲಿ ಇದೆಯಾ ಅಂತ ಡಿಫೈನ್ ಮಾಡೋದು ಕೂಡ ತುಂಬಾನೇ ಮುಖ್ಯ ಆಗಿರುತ್ತೆ. ಅಂದ್ರೆ ನಾನು ಆಲ್ರೆಡಿ ಒಂದು ಎಕ್ಸಾಂಪಲ್ ನಾನು ಕೊಟ್ಟೆ ಅಂತಂದ್ರೆ ಅದ್ರದ್ದು ಡೆಫಿನಿಷನ್ ಮಾತಾಡುವಾಗ್ಲೇ ಹೇಳಿದ್ದೆ. ಅಂತಂದ್ರೆ ಆಬ್ಜೆಕ್ಟಿವ್ ನ ಫುಲ್ಫಿಲ್ ಮಾಡ್ಲಿಕ್ಕೆ ಅಥವಾ ಆಬ್ಜೆಕ್ಟಿವ್ ನ ಫುಲ್ಫಿಲ್ ಮಾಡಬಾರ್ದು ಅಂತ ಹೇಳಲಿಕ್ಕೆ ಆಫರ್ ನ ನಾವು ಎರಡು ಸಿಚುವೇಶನ್ ಅಲ್ಲೂ ಕೂಡ ನಾವು ಕೊಡ್ತಾ ಇರ್ತೀವಿ ಅಂತ. ಅದೇ ರೀತಿ ಅದನ್ನ ನಾವು ಎಕ್ಸಾಕ್ಟ್ ಆಗಿ ಡಿಫೈನ್ ಮಾಡಿರ್ಬೇಕು. ನಾವು ಆಬ್ಜೆಕ್ಟಿವ್ ನ ಫುಲ್ಫಿಲ್ ಮಾಡ್ಲಿಕ್ಕೆ ನಾವು ಆಫರ್ ನ ಕೊಡ್ತಿದೀವ ಅಥವಾ ಆಬ್ಜೆಕ್ಟಿವ್ ನ ಫುಲ್ಫಿಲ್ ಮಾಡಬಾರ್ದು ಅಂತ ಹೇಳಲಿಕ್ಕೆ ನಾವು ಆಫರ್ ನ ಕೊಡ್ತಿದೀವ ಅಂತ. ಈಗ ಒಬ್ಬ ಬಿಸ್ನೆಸ್ ಮ್ಯಾನ್ ಮತ್ತೊಬ್ಬ ಬಿಸ್ನೆಸ್ ಮ್ಯಾನ್ ಗೆ ಒಂದ್ ಲ್ಯಾಕ್ ರುಪೀಸ್ ಅಮೌಂಟ್ ನ ಕೊಡ್ತಿದ್ದಾನೆ ಅಂತಂದ್ರೆ ಈಗ ಆಬ್ಜೆಕ್ಟಿವ್ ನ ಫುಲ್ಫಿಲ್ ಮಾಡ್ಬೇಕಾ ಅಥವಾ ಆಬ್ಜೆಕ್ಟಿವ್ ನ ಫುಲ್ಫಿಲ್ ಮಾಡಬಾರ್ದಾ ಅನ್ನುವಂಥದ್ದು ಕ್ವಶನ್ ಅಗೇನ್ ಅರೈಸ್ ಆಗುತ್ತೆ. ಈಗ ಒಂದು ಅಕ್ವೈರ್ ಮಾಡ್ಕೊಳ್ತಾ ಹೋಗಿರ್ತಾರೆ. ನಾನು ಎಕ್ಸಾಂಪಲ್ ಆಲ್ರೆಡಿ ಕೊಟ್ಟಿದ್ದೀನಿ. ಒಂದ್ ಕಂಪ್ನಿ ಮತ್ತೊಂದು ಕಂಪ್ನಿ ಅಕ್ವೈರ್ ಮಾಡ್ಕೊಳ್ತಿರ್ತದೆ. ಈಗ 1 ಲ್ಯಾಕ್ ರುಪೀಸ್ ಅಮೌಂಟ್ ಅನ್ನ ಕೊಟ್ಟರು, ಆಫರ್ ಮಾಡಿದ್ರು ಅಂತಂದ್ರೆ ಆ ವ್ಯಕ್ತಿ ಆ ಬಿಸ್ನೆಸ್ ನ ಕಂಟಿನ್ಯೂಟಿಗೋಸ್ಕರ ಆ 1 ಲ್ಯಾಕ್ ರುಪೀಸ್ ನ ಕೊಟ್ಟಿದ್ದಾರ ಅಥವಾ ಈ ಬಿಸ್ನೆಸ್ ನ ಕ್ಲೋಸ್ ಮಾಡ್ಲಿಕ್ಕೆ ಆಫರ್ ನ ಕೊಟ್ಟಿದ್ದಾರ ಅನ್ನುವಂಥದ್ದು ಡಿಫೈನ್ ಮಾಡಿರ್ಬೇಕು. ಆಗ ಮಾತ್ರ ಅದು ವ್ಯಾಲಿಡ್ ಆಫರ್ ಆಗಿರುತ್ತೆ ಹೊರತು ಮತ್ತೊಂದು ಬೇರೆ ಸಿಚುವೇಶನ್ಸ್ ಅಲ್ಲಿ ಅನ್ಕ್ಲಿಯರ್ ಇಲ್ಲ ಅಂತಂದ್ರೆ ಅದು ಇನ್ವ್ಯಾಲಿಡ್ ಆಫರ್ ಆಗಿರುತ್ತೆ. ಅಂಡ್ ದೆನ್ ಲಾಸ್ಟ್ ಒನ್, an offer may be expressed or implied.
ಈ ಆಫರ್ ಅನ್ನುವಂಥದ್ದು ಎಕ್ಸ್‌ಪ್ರೆಸ್ಡ್ ರೂಪದಲ್ಲಿ ಇರಬೇಕು, ಎಕ್ಸ್‌ಪ್ರೆಸ್ ನೇಚರ್ ಅಲ್ಲಿ ಇರಬೇಕು ಅಥವಾ ಇಂಪ್ಲೈಡ್ ನೇಚರ್ ಅಲ್ಲಿ ಇರಬೇಕು ಅಂತ. ಇವೆರಡು ನೇಚರ್ ಅಲ್ಲಿ ಇಲ್ಲ ಅಂತಂದ್ರೆ ಅಲ್ಲಿ ಆಫರ್‌ನ ನಾವು ಮಾಡ್ಲಿಕ್ಕೆ ಆಗಲ್ಲ. ಅಲ್ಲಿ ಆಫರ್ ಅನ್ನುವಂಥದ್ದು ಎಕ್ಸಿಸ್ಟಿಂಗೇ ಇರೋದಿಲ್ಲ. ಅಂದ್ರೆ ಎಕ್ಸ್‌ಪ್ರೆಸ್ಡ್ ಅಂತಂದ್ರೆ ಓರಲ್ ಅಥವಾ ರಿಟರ್ನ್ ಫಾರ್ಮ್ ಮುಖಾಂತರ ಎಕ್ಸ್‌ಪ್ರೆಸ್ ಮಾಡುವಂಥದ್ದು. ಎಕ್ಸ್‌ಪ್ರೆಸ್ಡ್ ಆಫರ್ ಅಂತಂದ್ರೆ. ಇಂಪ್ಲೈಡ್ ಆಫರ್ ಅಂತಂದ್ರೆ ಆಕ್ಷನಬಲ್ ಅಲ್ಲಿ. ಅಂದ್ರೆ ಈಗ ನೀವು ಅಬ್ಸರ್ವ್ ಮಾಡಿರ್ತೀರಾ. ಈ ಐಪಿಎಲ್ ಬಿಡ್ಡಿಂಗು, ಆಕ್ಷನ್ ಬಿಡ್ಡಿಂಗು ಮತ್ತೆ ಈ ಪ್ರೊ ಕಬಡ್ಡಿ ಸ್ಪೋರ್ಟ್ಸ್ ಎಲ್ಲ ನಡೆಸುವಾಗ ಒಂದಷ್ಟು ಬಿಡ್ಡಿಂಗ್ ಎಲ್ಲ ನಡೆಸ್ತಾ ಇರ್ತಾರೆ. ಆ ಬಿಡ್ಡಿಂಗ್ ನ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಯಾವುದು ಇಂಪ್ಲೈಡ್ ಆಫರ್ ಬಗ್ಗೆ ನಿಮ್ಗೆ ಅಬ್ಸರ್ವ್ ಮಾಡಬಹುದು. ಯಾವ ರೀತಿ ಮಾಡ್ತಿರ್ತಾರೆ ಅಂತಂದ್ರೆ ಪ್ರತಿಯೊಂದು ಟೀಮ್‌ಗಳು ಕೂಡ ಒಂದೊಂದು ಫ್ಲಾಗ್ ರೀತಿ, ಒಂದೊಂದು ಟ್ಯಾಗ್ ರೀತಿ ಇಟ್ಕೊಂಡಿರ್ತಾರೆ. ಮತ್ತೆ ಕೆಲವೊಂದು ಬಿಡ್ಡಿಂಗ್ ಅಲ್ಲಿ ಏನ್ ಮಾಡ್ತಿರ್ತಾರೆ ಜಸ್ಟ್ ಹ್ಯಾಂಡ್ ಅನ್ನ ರೈಸ್ ಮಾಡೋದ್ರ ಮುಖಾಂತರ ನಾವು ಆ ಆಫರ್ ನ ಅಕ್ಸೆಪ್ಟೆನ್ಸ್ ನ ನಾವು ಮಾಡ್ಕೊಳ್ತಿದೀವಿ ಅಂತ ಹೇಳ್ತಾ ಹೋಗಿರ್ತಾರೆ. ಜಸ್ಟ್ ಇವರು ಒಬ್ಬ ವ್ಯಕ್ತಿ ಹ್ಯಾಂಡ್ ಅನ್ನ ರೈಸ್ ಮಾಡ್ತಾನೆ ಅಥವಾ ತನ್ನ ಟೀಮ್‌ದು ಒಂದು ಲೋಗೋನ ಆ ವ್ಯಕ್ತಿಗೆ ತೋರಿಸ್ತಿದ್ದಾನೆ ಅಂತಂದ್ರೆ ಅವ್ರು ಮಾಡಿರುವಂತ ಆಫರ್ ನ ಅಕ್ಸೆಪ್ಟೆನ್ಸ್ ಮಾಡ್ಕೊಳ್ತಿದ್ದಾರೆ ಅಂತ. ಈ ರೀತಿ ಆಕ್ಷನಬಲ್ ಅಲ್ಲಿ ಇರುವಂತದನ್ನ ನಾವು ಇಂಪ್ಲಾಯ್ಡ್ ಆಫರ್ ಅಂತ ಹೇಳ್ತಾ ಹೋಗ್ತೀವಿ. ಈ ರೀತಿ ಇದಿಷ್ಟು ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಆಫರ್ ಅಥವಾ ಲೀಗಲ್ ರೂಲ್ಸ್ ಆಫ್ ವ್ಯಾಲಿಡ್ ಆಫರ್. ಅಂಡ್ ದೆನ್ ಈ ಕ್ಲಾಸ್ ನ ಲಾಸ್ಟ್ ಟಾಪಿಕ್ ಟೈಪ್ಸ್ ಆಫ್ ಪ್ರಪೋಸಲ್ ಅಥವಾ ಟೈಪ್ಸ್ ಆಫ್ ಆಫರ್. ಇದಿಷ್ಟು ಟೈಪ್ಸ್ ಇದೆ. ಜನರಲ್ ಆಫರ್, ಸ್ಪೆಸಿಫಿಕ್ ಆಫರ್, ಕೌಂಟರ್ ಆಫರ್, ಕ್ರಾಸ್ ಆಫರ್, ಸ್ಟ್ಯಾಂಡಿಂಗ್ ಆಫರ್, ಎಕ್ಸ್‌ಪ್ರೆಸ್ ಆರ್ ಇಂಪ್ಲೈಡ್ ಆಫರ್ ಅಂತ. ಇದಿಷ್ಟರಲ್ಲಿ ಆಲ್ರೆಡಿ ಒಂದಷ್ಟು ಟೈಪ್ಸ್ ಆಫ್ ಆಫರ್ಸ್ ಗಳನ್ನ ನಾವು ಆಲ್ರೆಡಿ ಡಿಸ್ಕಷನ್ ಮಾಡ್ಬಿಟ್ಟಿದೀವಿ. ಯಾವಾಗ ಅಂತಂದ್ರೆ ಈಗ ಡೆಫಿನಿಷನ್ ಮಾತನಾಡುವಾಗ ಅಂಡ್ ದೆನ್ ಎಸೆನ್ಷಿಯಲ್ಸ್ ಗಳನ್ನ ನಾವು ಮಾತನಾಡುವಾಗ ಆಲ್ರೆಡಿ ಒಂದಷ್ಟು ಮಾತನಾಡಿದೀವಿ. ಅದರಲ್ಲಿ ಒಂದ್ 2 ಟೈಪ್ಸ್ ಆಫ್ ಆಫರ್ಸ್ ಗಳೇನೋ ಎಕ್ಸ್ಟ್ರಾ ಇದೆ ಅಷ್ಟೇ. ಈಗ ಜನರಲ್ ಆಫರ್. ಜನರಲ್ ಆಫರ್ ಅಂತಂದ್ರೆ ಡಿಸ್ಕಷನ್ ಮಾಡಿದ್ವಿ. ಅಂದ್ರೆ ಹೋಲ್ ಪಬ್ಲಿಕ್ ಗೆ ಮಾಡುವಂತ ಆಫರ್ಸ್ ಏನಿದೆಯೋ ಅಥವಾ ಲಾರ್ಜ್ ನಂಬರ್ ಆಫ್ ಅಥವಾ ಲಾರ್ಜ್ ಗ್ರೂಪ್ ಆಫ್ ಪೀಪಲ್ಸ್ ಗಳಿಗೆ ಮಾಡುವಂತ ಆಫರ್ಸ್ ಗಳೇನಿದೆಯೋ ಅದನ್ನ ನಾವು ಜನರಲ್ ಆಫರ್ ಅಂತ ಹೇಳ್ತೀವಿ. ಆ ಆಫರ್ ನ ಯಾರು ಬೇಕಾದ್ರೂ ಅಕ್ಸೆಪ್ಟೆನ್ಸ್ ಮಾಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಅಂಡ್ ದೆನ್ ಸ್ಪೆಸಿಫಿಕ್ ಆಫರ್ ಅಂತಂದ್ರೆ ಸ್ಪೆಸಿಫಿಕ್ ಗ್ರೂಪ್ ಆಫ್ ಪೀಪಲ್ ಅಥವಾ ಸ್ಪೆಸಿಫಿಕ್ ಪರ್ಸನ್ಸ್ ಗೆ ನಾವು ಕೊಡುವಂತ ಆಫರ್ ಏನಿದೆ ಅದನ್ನ ನಾವು ಸ್ಪೆಸಿಫಿಕ್ ಆಫರ್ ಅಂತ ಹೇಳ್ತೀವಿ. ಅಂತಂದ್ರೆ ಈಗ ಅಗ್ರಿಕಲ್ಚರಲಿಸ್ಟ್ ಮಾತ್ರ ನಾವು ಈ ಆಫರ್ ನ ಕೊಡ್ತಾ ಇದೀವಿ ಅಥವಾ ಈ ಬಿಸ್ನೆಸ್ ಮ್ಯಾನ್ಸ್ ಮಾತ್ರ ನಾವು ಈ ಆಫರ್ ನ ನಾವು ಕೊಡ್ತಾ ಇದೀವಿ ಅಂತ. ಈ ತರ ಪರ್ಟಿಕ್ಯುಲರ್ ಆಗಿ ನಾವು ಹೇಳ್ತಿದೀವಿ ಅಂತಂದ್ರೆ ಅದನ್ನ ನಾವು ಸ್ಪೆಸಿಫಿಕ್ ಆಫರ್ ಅಂತ ಹೇಳ್ತೀವಿ. ಅಂಡ್ ದ ನೆಕ್ಸ್ಟ್ ಒನ್ ಕೌಂಟರ್ ಆಫರ್. ಕೌಂಟರ್ ಆಫರ್ ಅಂತಂದ್ರೆ ವೆನ್ ಆನ್ ಆಫರರ್ ಮೇಕ್ ಆನ್ ಆಫರ್ ಟು ಆಫರಿ ಅಂಡ್ ಆಫರಿ ವಿತ್ ಸಮ್ ಮಾಡಿಫಿಕೇಶನ್ಸ್ ಇನ್ ಇಟ್ ಮೇಕ್ಸ್ ಟು ಕನ್ವರ್ಸ್ ಆಫರ್ ಅಂತಂದ್ರೆ ಇರುವಂತ ಎಕ್ಸಿಸ್ಟಿಂಗ್ ಇರುವಂತ ಆಫರ್ ನ ಮಾಡಿಫಿಕೇಶನ್ ಮಾಡಿ ಕೌಂಟರ್ ಆಫರ್ ನ ನಾವು ಮಾಡುವಂತದ್ದು. ಈಗ ಫಾರ್ ಎಕ್ಸಾಂಪಲ್ ಈಗ ಒಬ್ಬ ಎ ಅನ್ನುವಂತ ವ್ಯಕ್ತಿ ಬಿ ಅನ್ನುವಂತ ವ್ಯಕ್ತಿಗೆ ತನ್ನ ಮೋಟಾರ್ ಬೈಕ್ ನ 30,000 ಗೆ ಮಾರಾಟ ಮಾಡ್ತೀನಿ ಅಂತ ನೀನ್ 30,000 ನಾನು ಕೊಟ್ರೆ ನನ್ನ ಬೈಕ್ ನ ಮಾರಾಟ ಮಾಡ್ತೀನಿ ಅಂತ ಎ ಅನ್ನುವಂತ ವ್ಯಕ್ತಿ ಆಫರ್ ನ ಕೊಡ್ತಾನೆ. ಆಗ ಬಿ ಅನ್ನುವಂತ ವ್ಯಕ್ತಿ ಏನ್ ಮಾಡ್ತಾನೆ 30,000 ಗೆ ಆತ ಒಪ್ಕೊಳ್ಳೋದಿಲ್ಲ. ನಾನು 25,000 ನಾನು ಕೊಟ್ರೆ ನಿನ್ ಮೋಟಾರ್ ಬೈಕ್ ನಾನು ತಗೊಳ್ತೀನಿ ಅಂತ ಎಗೇನ್ ಆಫರ್ ನ ಆ ವ್ಯಕ್ತಿನೂ ಕೂಡ ಕೊಡ್ತಾ ಹೋಗ್ತಾನೆ. ಅಂದ್ರೆ ಫಸ್ಟ್ ಅಂದ್ರೆ ಒರಿಜಿನಲ್ ಆಫರ್ ಏನಿತ್ತು 30,000 ಗೆ ಮೋಟಾರ್ ಬೈಕ್ ಕೊಡ್ತೀನಿ ಅನ್ನುವಂಥದ್ದು ಒರಿಜಿನಲ್ ಆಫರ್. ಬಟ್ ಅದೇನಾಯ್ತು ಮಾಡಿಫಿಕೇಶನ್ಸ್ ಆಯ್ತು. 25,000 ಕೊಟ್ರೆ ಮಾತ್ರ ನಾನು ತಗೊಳ್ತೀನಿ ಅಂತ ಹೇಳ್ತಾನೆ. ಆಗ ಅದು ಮಾಡಿಫಿಕೇಶನ್ಸ್ ಆಗುತ್ತೆ. ಅದನ್ನ ನಾವು ಕೌಂಟರ್ ಆಫರ್ ಅಂತ ಹೇಳುವಂಥದ್ದು. ಅಂದ್ರೆ ಆಫರ್ ಟು ಆಫರ್ ಅಂದ್ರೆ ಆಫರ್ಗೆನೆ ಮತ್ತೊಂದು ಆಫರ್ಸ್ ಗಳನ್ನ ಕೊಡುವಂತದ್ನ ನಾವು ಕೌಂಟರ್ ಆಫರ್ ಅಂತ ಹೇಳ್ತಾ ಹೋಗ್ತೀವಿ. ಅಂಡ್ ದೆನ್ ಕ್ರಾಸ್ ಆಫರ್. ಕ್ರಾಸ್ ಆಫರ್ ಅಂತಂದ್ರೆ ವೆನ್ ಟೂ ಪಾರ್ಟೀಸ್ ಮೇಕ್ ಆನ್ ಐಡೆಂಟಿಕಲ್ ಆಫರ್ ಟು ಈಚ್ ಅದರ್. ಐಡೆಂಟಿಕಲ್ ಆಫರ್ ಮಾಡ್ಕೊಳ್ಳುವಂಥದ್ದು ಒಬ್ರಿಗೊಬ್ರು ಅಂತಂದ್ರೆ ಇಬ್ರು ಒಂದೇ ಆಬ್ಜೆಕ್ಟಿವ್ ನ ಇಟ್ಕೊಂಡಿರ್ತಾರೆ. ಈಗ ಎ ಅನ್ನುವಂತ ವ್ಯಕ್ತಿ 30,000 ಗೆ ತನ್ನ ಮೋಟಾರ್ ಬೈಕ್ ಅನ್ನು ಕೊಟ್ಬಿಟ್ರೆ ತಗೊಳ್ಳುವಂತ ಇಂಟೆನ್ಷನ್ ಬಿ ಅನ್ನುವಂತ ವ್ಯಕ್ತಿಗೂ ಇರುತ್ತೆ. ಅಂಡ್ ದೆನ್ ಎ ಅನ್ನುವಂತ ವ್ಯಕ್ತಿ ನಾ 30,000 ಗೆ ಬಿ ಅನ್ನುವಂತ ವ್ಯಕ್ತಿಗೆ ಮೋಟಾರ್ ಬೈಕ್ ಅನ್ನ ಮಾರಾಟ ಮಾಡ್ಬಿಡ್ಬೇಕು ಅನ್ನುವಂತ ಇಂಟೆನ್ಷನ್ ಕೂಡ ಎ ಅನ್ನುವಂತ ವ್ಯಕ್ತಿಲೂ ಕೂಡ ಇರುತ್ತೆ. ಬಟ್ ಒಬ್ರಿಗೊಬ್ರಿಗೂ ಕಮ್ಯುನಿಕೇಶನ್ಸ್ ಅನ್ನುವಂಥದ್ದೇ ಇರೋದಿಲ್ಲ. ಬಟ್ ಆದ್ರೂ ಕೂಡ ಆ ಇಬ್ರು ಆಬ್ಜೆಕ್ಟಿವ್ ಏನಾಗಿರುತ್ತೆ ಸಿಮಿಲರ್ ಆಗಿರುತ್ತೆ. ಅಂತ ಆಫರ್ಸ್ ಗಳನ್ನ ಕ್ರಾಸ್ ಆಫರ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾನು ಡಿಸ್ಪ್ಲೇ ಮಾಡಿದೀನಿ. ಇಫ್ ಎ ಮೇಕ್ಸ್ ಆನ್ ಆಫರ್ ಟು ಸೆಲ್ ಈಸ್ ಕಾರ್ ಫಾರ್ 7 lakh ಟು ಬಿ ಅಂತಂದ್ರೆ ಎ ಅನ್ನುವಂತ ವ್ಯಕ್ತಿ ಬಿ ಅನ್ನುವಂತ ವ್ಯಕ್ತಿಗೆ ತನ್ನ ಕಾರನ್ನ 7 ಲಕ್ಷಕ್ಕೆ ಮಾರಾಟ ಮಾಡ್ತೀನಿ ಅಂತ 7 ಲಕ್ಷ ಕೊಟ್ರೆ ನಾನು ಕಾರನ್ನ ಮಾರಾಟ ಮಾಡ್ತೀನಿ ಅಂತ ಆಫರ್ನ ಕೊಡ್ತಿದ್ದಾನೆ. ಅದೇ ರೀತಿ ಇದನ್ನ ಅಬ್ಸರ್ವ್ ಮಾಡ್ದೇನೆ ಬಿ ಅನ್ನುವಂತ ವ್ಯಕ್ತಿ ಅಗೇನ್ ಆತನು ಕೂಡ ಅದೇ ಆಫರ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾನೆ ಅಂತ. ಬಿ ಇನ್ ಇಗ್ನೋರೆನ್ಸ್ ಆಫ್ ದಟ್ ಮೇಕ್ಸ್ ಆನ್ ಆಫರ್ ಟು ಬೈ ದ ಸೇಮ್ ಕಾರ್ ಫಾರ್ 7 lakh. ಈ ವ್ಯಕ್ತಿನೂ ಕೂಡ ಒಂದು ಲೆಟರ್ ಅನ್ನ ಆ ವ್ಯಕ್ತಿಗೆ ಕಳಿಸಿರ್ತಾನೆ. ಏನಂತ ನಿನ್ನ ಕಾರ್ ಅನ್ನ ನಾನು ಕೊಡ್ತೇನೆ ನಾನು 7 lakh ಕೊಟ್ರೆ ಅಂತ. ಆ ವ್ಯಕ್ತಿನೂ ಕೂಡ ಈತನ್ ಕಳಿಸಿದ್ದಾನೆ ಒಂದು ಲೆಟರ್ ಅನ್ನ. ಅಂಡ್ ದೆನ್ ಬಿ ಅನ್ನುವಂತ ವ್ಯಕ್ತಿ ಕೂಡ ಎ ಅನ್ನುವಂತ ವ್ಯಕ್ತಿಗೆ ಲೆಟರ್ ಅನ್ನ ಕಳಿಸಿರ್ತಾರೆ. ಬಟ್ ಎಕ್ಸಾಕ್ಟ್ ಆಗಿ ಇವರು ಕಮ್ಯುನಿಕೇಟ್ ಅನ್ನುವಂಥದ್ದು ಬಿಲ್ಡ್ ಆಗಿರೋದಿಲ್ಲ. ಎಕ್ಸಾಕ್ಟ್ ಆಗಿ ಇವರು ಕಮ್ಯುನಿಕೇಶನ್ಸ್ ಅನ್ನುವಂಥದ್ದು ಮಾಡ್ಕೊಂಡಿರೋದಿಲ್ಲ. ಅಂತ ಆಫರ್ಸ್ ಗಳನ್ನ ನಾವು ಕ್ರಾಸ್ ಆಫರ್ ಅಂತ ಹೇಳ್ತೀವಿ. ವೆರಿ ಸಿಂಪಲ್ ಮೀನಿಂಗ್ ಹೇಳ್ಬೇಕು ಅಂತಂದ್ರೆ ಇಬ್ಬರು ವ್ಯಕ್ತಿಗಳು ಒಂದೇ ಆಬ್ಜೆಕ್ಟಿವ್ ಇಟ್ಕೊಂಡು ಒಬ್ರಿಗೊಬ್ರು ಆಫರ್ಸ್ ಗಳನ್ನ ಕೊಟ್ಕೊಳ್ಳುವಂತದ್ದೇ ಕ್ರಾಸ್ ಆಫರ್ಸ್ ಗಳು. ಅಂಡ್ ದ ನೆಕ್ಸ್ಟ್ ಒನ್
ಸ್ಟ್ಯಾಂಡಿಂಗ್ ಆಫರ್. ಸ್ಟ್ಯಾಂಡಿಂಗ್ ಆಫರ್ ಅಂತಂದ್ರೆ ಲಾಂಗ್ ಟರ್ಮ್ ವರ್ಗೂ ಎಕ್ಸಿಸ್ಟಿಂಗ್ ಇರುವಂತ ಆಫರ್ಸ್ಗಳು. ಈಗ ಯಾವುದೋ ಒಂದು ವರ್ಷದಲ್ಲಿ ಆಫರ್ಸ್ ನ ಮಾಡಿರ್ತಾರೆ ಅಂತಂದ್ರೆ ಈಗ ಅನೌನ್ಸ್ ಮಾಡಿರ್ತಾರೆ. ಈಗ ಇವತ್ತೇ ಅಂತ ಅನ್ಕೊಳ್ಳಿ. ಈಗ ಇವತ್ತೇ ಗವರ್ನಮೆಂಟ್ ಯಾವುದೋ ಒಂದು ಜನರಲ್ ಪಬ್ಲಿಕ್ ಒಂದು ಆಫರ್ ನ ಅನೌನ್ಸ್ ಮಾಡ್ತು ಅಂತಂದ್ರೆ ಅದು ಒಂದು 10 ಇಯರ್ಸ್ 15 ಇಯರ್ಸ್ ವರ್ಗೂ ಲಾಂಗ್ ಟರ್ಮ್ ವರ್ಗೂ ಅದು ಆಫರ್ ಅದು ಎಕ್ಸಿಸ್ಟಿಂಗ್ ಇರುತ್ತೆ. ಅಷ್ಟು ದಿನದಲ್ಲಿ ಯಾವತ್ ಬೇಕಾದ್ರೂ ಅದನ್ನ ನಾವು ಅಕ್ಸೆಪ್ಟೆನ್ಸ್ ನ ಮಾಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಅಂತ ಆಫರ್ಸ್ ಗಳನ್ನ ನಾವು ಸ್ಟ್ಯಾಂಡಿಂಗ್ ಆಫರ್ ಅಂತ ಹೇಳ್ತಾ ಹೋಗ್ತೀವಿ. ಸ್ಟ್ಯಾಂಡಿಂಗ್ ಆಫರ್ ನಥಿಂಗ್ ಬಟ್ ಲಾಂಗ್ ಟರ್ಮ್ ವರ್ಗೂ ಎಕ್ಸಿಸ್ಟಿಂಗ್ ಇರುವಂತ ಆಫರ್ಸ್ಗಳು. ಲಾಂಗ್ ಟರ್ಮ್ ಅಲ್ಲಿ ಯಾವತ್ ಬೇಕಾದ್ರೂ ಅಕ್ಸೆಪ್ಟೆನ್ಸ್ ಮಾಡ್ಕೊಳ್ಬಹುದಾದಂತ ಆಫರ್ಸ್ಗಳು. ಅಂಡ್ ಲಾಸ್ಟ್ ಒನ್ ಎಕ್ಸ್‌ಪ್ರೆಸ್ ಅಂಡ್ ದೆನ್ ಇಂಪ್ಲೈಡ್ ಆಫರ್ಸ್. ಅಂದ್ರೆ ಎಕ್ಸ್‌ಪ್ರೆಸ್ ಅಂತಂದ್ರೆ ವರ್ಡ್ಸ್ ಅಥವಾ ರಿಟರ್ನ್ ಫಾರ್ಮ್ ಮುಖಾಂತರ ಆಫರ್ಸ್ ಗಳನ್ನ ಕೊಡುವಂತದ್ದು. ಅಂಡ್ ದೆನ್ ಇಂಪ್ಲೈಡ್ ಅಂತಂದ್ರೆ ಆಕ್ಷನಬಲ್ ಆಗಿ ಕೊಡುವಂತ ಆಫರ್ಸ್ಗಳು. ಅಂಡ್ ಈ ಕ್ಲಾಸ್ ಅಲ್ಲಿ ಅಕ್ಸೆಪ್ಟೆನ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಅಕ್ಸೆಪ್ಟೆನ್ಸ್ ಇದು ಕೂಡ ಸೆಕೆಂಡ್ ಎಲಿಮೆಂಟ್ ಅಂತಂದ್ರೆ ಆಫರ್ ಜೊತೆಗೆ ಅಕ್ಸೆಪ್ಟೆನ್ಸ್ ಇದ್ರೆ ಅಗ್ರಿಮೆಂಟ್ ಕ್ರಿಯೇಟ್ ಆಗುತ್ತೆ. ಈ ಅಗ್ರಿಮೆಂಟ್ ಅನ್ನುವಂಥದ್ದು ಲೀಗಲ್ ಆಗಿ ವ್ಯಾಲಿಡ್ ಆಯ್ತು ಅಥವಾ ಎನ್ಫೋರ್ಸಬಿಲಿಟಿನ ಆಯ್ತು ಅಂತಂದ್ರೆ ಆಟೋಮೆಟಿಕ್ಲಿ ಅದು ಕಾಂಟ್ರಾಕ್ಟ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಅಕ್ಸೆಪ್ಟೆನ್ಸ್ ಇಸ್ ದ ಸೆಕೆಂಡ್ ಸ್ಟೇಜ್ ಆಫ್ ಫಾರ್ಮೇಶನ್ ಆಫ್ ಎ ಕಾಂಟ್ರಾಕ್ಟ್. ಇದು ಸೆಕೆಂಡ್ ಸ್ಟೇಜ್ ಅಂತಂದ್ರೆ ಒಂದು ಕಾಂಟ್ರಾಕ್ಟ್ ನ ನಾವು ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಇದು ಒಂದು ಸೆಕೆಂಡ್ ಸ್ಟೇಜ್ ಅಲ್ಲಿ ಇರುತ್ತೆ. ಫಸ್ಟ್ ಸ್ಟೇಜ್ ಯಾವುದು ಅಂತಂದ್ರೆ ಆಫರ್, ಸೆಕೆಂಡ್ ಸ್ಟೇಜ್ ಅಕ್ಸೆಪ್ಟೆನ್ಸ್, ಅಂಡ್ ದೆನ್ ಥರ್ಡ್ ಸ್ಟೇಜ್ ಅಗ್ರಿಮೆಂಟ್ ಆಗಿರುತ್ತೆ. ಫೋರ್ತ್ ಸ್ಟೇಜ್ ಅದು ಎನ್ಫೋರ್ಸಬಿಲಿಟಿ ಆಯ್ತು ಅಂತಂದ್ರೆ ಕಾಂಟ್ರಾಕ್ಟ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಅದರಿಂದ ಅಕ್ಸೆಪ್ಟೆನ್ಸ್ ಅನ್ನುವಂಥದ್ದು ನಿಮ್ಮ ಸೆಕೆಂಡ್ ಸ್ಟೇಜ್ ಆಫ್ ಕಾಂಟ್ರಾಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಈ ಅಕ್ಸೆಪ್ಟೆನ್ಸ್ ಬಗ್ಗೆ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಕೊಡುವಂತ ಡೆಫಿನಿಷನ್ ಯಾವ ಸೆಕ್ಷನ್ ಅಲ್ಲಿ ಸಿಗುತ್ತೆ ಅಂತಂದ್ರೆ ಸೆಕ್ಷನ್ 2 ಸಬ್ಸೆಕ್ಷನ್ ಬಿ ಅಲ್ಲಿ ನಿಮಗೆ ಅದರದ್ದು ಡೆಫಿನಿಷನ್ ನೋಡಬಹುದು. ಅಂಡ್ ದೆನ್ ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಪ್ರಾವಿಷನ್ಸ್ ಗಳನ್ನ ನೀವು ಅಬ್ಸರ್ವ್ ಮಾಡ್ತಾ ಹೋಗಬಹುದು. ಆಫ್ಟರ್ ಸಚ್ ಆನ್ ಆಫರ್ ಇಸ್ ಅಕ್ಸೆಪ್ಟೆಡ್ ದ ಆಫರ್ ಬಿಕಮ್ ಆ ಪ್ರಾಮಿಸ್. ಅಂತಂದ್ರೆ ಕೊಟ್ಟಂತ ಆಫರ್ ಏನಿದೆ ಅದನ್ನ ಅಕ್ಸೆಪ್ಟೆನ್ಸ್ ನ ಮಾಡ್ಕೊಂಡ್ರೆ ಅದು ಆಟೋಮೆಟಿಕ್ಲಿ ಪ್ರಾಮಿಸ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸರ್ ಏನ್ ಸರ್ ಆಫರ್ ಅನ್ನುವಂಥದ್ದು ನಾವು ಅಕ್ಸೆಪ್ಟೆನ್ಸ್ ನ ಮಾಡ್ಕೊಂಡಿದ ತಕ್ಷಣ ಅಗ್ರಿಮೆಂಟ್ ಆಗುತ್ತೆ ಅಂತ ಲಾಸ್ಟ್ ಕ್ಲಾಸ್ ಅಲ್ಲೆಲ್ಲ ಹೇಳಿದ್ರಿ. ಈಗ ನೋಡಿದ್ರೆ ಆಫರ್ ನ ಅಕ್ಸೆಪ್ಟೆಡ್ ಮಾಡಿದ ತಕ್ಷಣ ಪ್ರಾಮಿಸ್ ಅಂತ ಹೇಳ್ತಿದ್ದೀರಾ ಅಥವಾ ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು. ಸೊ ನಾವು ಅಗ್ರಿಮೆಂಟ್ ಅಂದ್ರೇನೆ ಅದೊಂದು ರೀತಿ ಸೆಟ್ ಆಫ್ ಪ್ರಾಮಿಸ್ ಅಂತಂದ್ರೆ ಅಗ್ರಿಮೆಂಟ್ ನ ಮತ್ತೊಂದು ಮೀನಿಂಗ್ ನಾವ್ ಹೇಳ್ಬೇಕು ಅಂತಂದ್ರೆ ಅದೊಂದು ಸೆಟ್ ಆಫ್ ಪ್ರಾಮಿಸ್ ಆಗಿರುತ್ತೆ. ಸೊ ಆಫರ್ ನ ಅಕ್ಸೆಪ್ಟೆನ್ಸ್ ಮಾಡ್ತಿದ್ದಂಗೆ ಅದನ್ನ ನಾವು ಪ್ರಾಮಿಸ್ ಅಂತ ಬೇಕಾದ್ರೂ ಕರಿಬಹುದು ಅಥವಾ ಅಗ್ರಿಮೆಂಟ್ ಅಂತ ಬೇಕಾದ್ರೂ ನಾವು ಹೇಳ್ತಾ ಹೋಗ್ಬಹುದು. ಅದರಿಂದ ಆಫರ್ ಮತ್ತೆ ಅಕ್ಸೆಪ್ಟೆನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ಸ್. ನೆಕ್ಸ್ಟ್ ಈಗ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಸೆಕ್ಷನ್ 2 ಸಬ್ಸೆಕ್ಷನ್ ಬಿ ಅಲ್ಲಿ ಇದ್ರ ಬಗ್ಗೆ ಪ್ರಾವಿಷನ್ಸ್ ಗಳನ್ನ ಮತ್ತೆ ಮೀನಿಂಗ್ಸ್ ಗಳನ್ನ ಡೆಫಿನೇಷನ್ಸ್ ಗಳನ್ನ ಕೊಡುತ್ತೆ ಅಂತ ಹೇಳ್ತೆ. ಹಾಗಿದ್ರೆ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಸೆಕ್ಷನ್ 2 ಸಬ್ಸೆಕ್ಷನ್ ಬಿ ಯಾವ ರೀತಿ ಡಿಫೈನ್ ಮಾಡುತ್ತೆ ಅಂತ ನಾವು ಈಗ ಅಬ್ಸರ್ವ್ ಮಾಡ್ತಾ ಹೋಗೋಣ. When the person to whom the proposal has been made signifies is assigned thereof the offer is said to be accepted. Thus the proposal when accepted become a promise. ಅಂದ್ರೆ ಈ ಸೆಕ್ಷನ್ 2 ಸಬ್ಸೆಕ್ಷನ್ ಬಿ ಅಲ್ಲಿ ಅಕ್ಸೆಪ್ಟೆನ್ಸ್ ಮೀನಿಂಗ್ ಏನ್ ಹೇಳುತ್ತೆ ಅಂತಂದ್ರೆ ಒಬ್ಬ ವ್ಯಕ್ತಿ ಯಾವುದೋ ಒಂದು ಆಬ್ಜೆಕ್ಟಿವ್ ನ ಇಟ್ಕೊಂಡು ಮತ್ತೊಬ್ಬ ವ್ಯಕ್ತಿಗೆ ಆಫರ್ ನ ಕೊಡ್ತಿದ್ದಾನೆ ಅಂತ ಅಂದ್ರೆ ಆ ಎಲ್ಲಾ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬಗ್ಗೆ ಯಾವುದೇ ರೀತಿಯಾದಂತ ಅಪೋಸಿಷನ್ಸ್ ಇಲ್ದೇನೆ ಅದನ್ನ ಒಪ್ಕೊಂಡ್ರೆ ಅದನ್ನ ನಾವು ಅಕ್ಸೆಪ್ಟೆನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಈ ರೀತಿ ಮಾಡುವಂತ ಅಕ್ಸೆಪ್ಟೆನ್ಸ್ ಏನಿರುತ್ತೆ ಅದು ಪ್ರಾಮಿಸ್ ನ ಮೇಕ್ ಮಾಡುತ್ತೆ, ಬಿಕಮ್ ಅಂದ್ರೆ ಅದನ್ನ ಕ್ರಿಯೇಟ್ ಮಾಡುತ್ತೆ, ಅಗ್ರಿಮೆಂಟ್ ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಅಂತ ಡೆಫಿನೇಷನ್ ನ ಕೊಡ್ತಾ ಹೋಗುತ್ತೆ. ಮತ್ತೆ ನೆಕ್ಸ್ಟ್ ಆಫರ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಒಂದಷ್ಟು ಪರ್ಸನ್ಸ್ ಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಅದೇ ಪರ್ಸನ್ಸ್ ಗಳು ಕೂಡ ಈ ಅಕ್ಸೆಪ್ಟೆನ್ಸ್ ಅಂತ ಹೇಳುವಾಗ ಕೂಡ ಇದ್ದೇ ಇರ್ತಾರೆ. ಯಾರು ಆ 2 ಮೆಂಬರ್ಸ್ ಅಂತಂದ್ರೆ ದ ಪರ್ಸನ್ ಮೇಕಿಂಗ್ ದಿ ಆಫರ್ ಇಸ್ ರೆಫರ್ ಟು ಆಸ್ ಪ್ರಾಮಿಸರ್ ಆರ್ ಆಫರರ್. ಅಂದ್ರೆ ಯಾರು ಆಫರ್ ನ ಕೊಡ್ತಾರೋ ಆ ವ್ಯಕ್ತಿನ ನಾವು ಪ್ರಾಮಿಸರ್ ಅಥವಾ ಆಫರರ್ ಅಂತ ಹೇಳ್ತಾ ಹೋಗ್ತೀವಿ. ಅಂಡ್ ದೆನ್ ಆ ವ್ಯಕ್ತಿ ಕೊಟ್ಟಂತ ಆಫರ್ ನ ಯಾವ ವ್ಯಕ್ತಿ ಅಕ್ಸೆಪ್ಟೆನ್ಸ್ ನ ಮಾಡ್ಕೊಳ್ತಾರೋ ಅಕ್ಸೆಪ್ಟ್ ಮಾಡ್ತಾರೋ ಆ ವ್ಯಕ್ತಿನ ನಾವು ಪ್ರಾಮಿಸಿ ಅಥವಾ ಅಕ್ಸೆಪ್ಟರ್ ಅಂತ ಹೇಳ್ತಾ ಹೋಗ್ತೀವಿ. ಮತ್ತೆ ನೆಕ್ಸ್ಟ್ ಎಸೆನ್ಷಿಯಲ್ಸ್ ಆರ್ ಲೀಗಲ್ ರೂಲ್ಸ್ ಆಫ್ ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಅಂತಂದ್ರೆ ಒಂದು ಲಾ ಮುಖಾಂತರ ಅಕ್ಸೆಪ್ಟೆನ್ಸ್ ಅನ್ನುವಂಥದ್ದು ವ್ಯಾಲಿಡ್ ಆಗಿರ್ಬೇಕು ಅಂತಂದ್ರೆ ಏನೇನೆಲ್ಲ ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು ಅಥವಾ ಏನೇನೆಲ್ಲ ಫೀಚರ್ಸ್ ಗಳು ಅದರಲ್ಲಿ ಇರಬೇಕು, ಏನೇನೆಲ್ಲ ಫೀಚರ್ಸ್ ಅಥವಾ ಏನೇನೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಏನೇನೆಲ್ಲ ಎಸೆನ್ಷಿಯಲ್ಸ್ ಗಳನ್ನ ಫುಲ್ಫಿಲ್ ಮಾಡಿದ್ರೆ ಮಾತ್ರ ಅದು ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಆಗಿರುತ್ತೆ ಅಂತ ನಾವು ನೋಡೋದಾದ್ರೆ ಅಕ್ಸೆಪ್ಟೆನ್ಸ್ ಕ್ಯಾನ್ ಓನ್ಲಿ ಬಿ ಗಿವನ್ ಟು whom the offer was made. ಅದು ಒಂದು ಎಸೆನ್ಷಿಯಲ್ಸ್ ಆಗಿರುತ್ತೆ. ಅಂಡ್ ದೆನ್ ಇಟ್ ಹ್ಯಾಸ್ ಟು ಬಿ ಅಬ್ಸಲ್ಯೂಟ್ ಅಂಡ್ ಅನ್ಕ್ವಾಲಿಫೈಡ್ ಅಥವಾ ನೋ ನಾಟ್ ಕೌಂಟರ್ ಆಫರ್, ಅದು ಒಂದು ಎಸೆನ್ಷಿಯಲ್ಸ್. ಅಂಡ್ ದೆನ್ ಲಿಸ್ಟ್ ಔಟ್ ಮಾಡಿರುವಂತದ್ದು ಅಕ್ಸೆಪ್ಟೆನ್ಸ್ ಮಸ್ಟ್ ಬಿ ಕಮ್ಯುನಿಕೇಟೆಡ್ ಆಗಿರಬೇಕು. ಅಂಡ್ ದೆನ್ ಇಟ್ ಮಸ್ಟ್ ಬಿ ಇನ್ ದಿ ಪ್ರಿಸ್ಕ್ರೈಬ್ಡ್ ಮೋಡ್ ಆಗಿರಬೇಕು. ಅಂಡ್ ದೆನ್ ಎಕ್ಸ್ಪ್ರೆಸ್ಡ್ ಆರ್ ಇಂಪ್ಲೈಡ್ ಅಕ್ಸೆಪ್ಟೆನ್ಸ್ ಆಗಿರಬಹುದು.
ಅಥವಾ ದ ಪ್ರಪೋಸಲ್ ಮಸ್ಟ್ ಬಿ ಅಕ್ಸೆಪ್ಟೆಡ್ ವಿತ್ ಇನ್ ದಿ ಟೈಮ್ ಲಿಮಿಟ್. ಇದಿಷ್ಟು ಎಸೆನ್ಷಿಯಲ್ಸ್ ಗಳನ್ನ ಫುಲ್ಫಿಲ್ ಮಾಡಿದ್ರೆ ಮಾತ್ರ ಅದು ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಆಗಿರುತ್ತೆ. ಇಲ್ಲ ಅಂತ ಅಂದ್ರೆ ಯಾವುದೇ ಒಂದು ಎಸೆನ್ಷಿಯಲ್ಸ್ ನ ಫುಲ್ಫಿಲ್ ಮಾಡಿಲ್ಲ ಅಂತಂದ್ರೆ ಅದು ಇನ್ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಆಗ್ತಾ ಹೋಗುತ್ತೆ. ಹಾಗಿದ್ರೆ ಪ್ರತಿಯೊಂದು ಎಸೆನ್ಷಿಯಲ್ಸ್ ನ ನಾವೀಗ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅಕ್ಸೆಪ್ಟೆನ್ಸ್ ಕ್ಯಾನ್ ಓನ್ಲಿ ಬಿ ಗಿವನ್ ಟು ಹೂಮ್ ದ ಆಫರ್ ವಾಸ್ ಮೇಡ್ ಅಂತಂದ್ರೆ ಯಾವ ವ್ಯಕ್ತಿ ಆಫರ್ ನ ಮಾಡಿರ್ತಾರೋ ಆ ವ್ಯಕ್ತಿಗೆ ಅಕ್ಸೆಪ್ಟೆನ್ಸ್ ನ ಮಾಡಿದೀನಿ ಅಂತ ಹೇಳ್ಬೇಕೆ ಹೊರತು ಆತನ ಪರಿಚಯ ಇರುವವರಿಗೆ ಹೇಳ್ಲಿಕ್ಕೆ ಆಗಲ್ಲ. ಅಂದ್ರೆ ಈ ಫಸ್ಟ್ ಎಸೆನ್ಷಿಯಲ್ಸ್ ಏನ್ ಹೇಳುತ್ತೆ ಅಂತಂದ್ರೆ ಯಾರು ಆಫರ್ ನ ಮಾಡಿರ್ತಾರೋ ಅದೇ ವ್ಯಕ್ತಿಗೆ ನಾವು ಅಕ್ಸೆಪ್ಟೆನ್ಸ್ ನ ಕೊಡಬೇಕು. ಬಟ್ ನಾವು ಬೇರೆ ವ್ಯಕ್ತಿಗೆ ಕೊಡ್ಲಿಕ್ಕೆ ಆಗಲ್ಲ. ಈಗ ನನ್ನ ಸ್ನೇಹಿತನಿಗೆ ನಾನು ಒಂದು ಆಫರ್ ನ ಕೊಡ್ತೇನೆ. ಈಗ ನೀನು ₹50,000 ಅಮೌಂಟ್ ನಾನು ಕೊಟ್ಟರೆ ನನ್ನ ಬೈಕ್ ನಾನು ನಿನ್ಗೆ ಮಾರಾಟ ಮಾಡ್ತೀನಿ ಅಂತ ಆಫರ್ ನ ಕೊಟ್ಟೆ. ಈಗ ನನ್ನ ಸ್ನೇಹಿತ ಏನ್ ಮಾಡ್ತಾನೆ, ಡೈರೆಕ್ಟ್ ಆಗಿ ನನ್ಗೆ ಆಫರ್ ಕೊಟ್ರೆ ದಟ್ ಇಸ್ ವ್ಯಾಲಿಡ್ ಅಕ್ಸೆಪ್ಟೆನ್ಸ್. ಬಟ್ ಈಗ ನಮ್ಮ ಪೇರೆಂಟ್ಸ್ಗೆ ಅಥವಾ ನನ್ನ ಬ್ರದರ್ಸ್ಗೆ ನಾನು ಆ ಬೈಕ್ ನ ಪರ್ಚೇಸ್ ಮಾಡ್ಲಿಕ್ಕೆ ಅಕ್ಸೆಪ್ಟ್ ಮಾಡಿದೀನಿ ಅಂತ ಆ ವ್ಯಕ್ತಿಗೆ ಏನಾದ್ರು ಹೇಳ್ತು ಅಂತಂದ್ರೆ ಅಥವಾ ನನ್ನ ರಿಲೇಟಿವ್ಸ್ ಕೇಳ್ತು ಅಂತಂದ್ರೆ ಅದನ್ನ ನಾವು ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ಇದ್ರದ್ದು ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಏನ್ ಹೇಳುತ್ತೆ ಅಂತಂದ್ರೆ ಆಫರ್ ಯಾರು ಕೊಟ್ಟಿರ್ತಾರೋ ಅದೇ ವ್ಯಕ್ತಿಗೆ ಅಕ್ಸೆಪ್ಟೆನ್ಸ್ ನ ತಿಳಿಸಬೇಕು. ಆಗ ಮಾತ್ರ ಅದು ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಆಗಿರುತ್ತೆ. ಅಂಡ್ ದ ನೆಕ್ಸ್ಟ್, ಇಟ್ ಹ್ಯಾಸ್ ಟು ಬಿ ಅಬ್ಸಲ್ಯೂಟ್ ಆರ್ ಅಂಡ್ ಅನ್ಕ್ವಾಲಿಫೈಡ್ ಅಥವಾ ನಾಟ್ ಕೌಂಟರ್ ಆಫರ್. ಅಂದ್ರೆ ಈಗ ಒಬ್ಬ ವ್ಯಕ್ತಿ ಆಫರ್ ನ ಕೊಟ್ಟಿದ್ದಾನೆ ಅಂತಂದ್ರೆ ಅದು ಕೌಂಟರ್ ಆಫರ್ ಆಗಬಾರ್ದು. ಯಾವಾಗ ಕೌಂಟರ್ ಆಫರ್ ಆಗೋದಿಲ್ವೋ ಆಗ ಮಾತ್ರ ಅದು ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಆಗಿರುತ್ತೆ. ಸೊ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಕೌಂಟರ್ ಅಂದ್ರೆ ಟೈಪ್ಸ್ ಆಫ್ ಆಫರ್ ನಾವು ಡಿಸ್ಕಷನ್ ಮಾಡ್ತಾ ಕೌಂಟರ್ ಆಫರ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಕೌಂಟರ್ ಆಫರ್ ಅಂತ ಅಂದ್ರೆ ಈಗ ಅದೇ ಈಗ ಸೇಮ್ ಎಕ್ಸಾಂಪಲ್ ನಾನು ತಗೊಳ್ತೀನಿ. ಈಗ ನನ್ನ ಸ್ನೇಹಿತನಿಗೆ ₹50,000 ನೀನು ಅಮೌಂಟ್ ಕೊಟ್ರೆ ನನ್ನ ಬೈಕ್ ನಾನು ನಿನ್ಗೆ ಮಾರಾಟ ಮಾಡ್ತೀನಿ ಅಂತ ಆಫರ್ ನ ಕೊಟ್ಟೆ. ಆಗ ಅದು ಕೌಂಟರ್ ಆಫರ್ ಯಾವಾಗ ಆಗುತ್ತೆ, ಆತ 50,000ಗೆ ಒಪ್ಕೊಳ್ದೇನೆ ನೀನು 40,000ಗೆ ನಾನು 40,000 ಅಷ್ಟೇ ಕೊಡ್ತೀನಿ, ನೀ ಬೈಕ್ ಕೊಡ್ತೀನಿ ಅಂತ ಅವ್ನು ಎಗೇನ್ ನನ್ಗೆ ಆಫರ್ ಮಾಡ್ತಾನೆ. ದಟ್ ಈಸ್ ಕಾಲ್ಡ್ ಕೌಂಟರ್ ಆಫರ್. ನಾನೊಂದು ಆಫರ್ ಕೊಡ್ತೀನಿ, ಬಟ್ ಅವನು ಅದನ್ನ ಆಲ್ಟರ್ ಮಾಡಿ ಅಥವಾ ಮಾಡಿಫಿಕೇಶನ್ ಮಾಡಿ ಅವನ್ ಎಗೇನ್ ನನ್ಗೆ ಒಂದು ಆಫರ್ ನ ಕೊಡ್ತಿದ್ದಾನೆ. ಅದರಿಂದ ಕೀವರ್ಡ್ ಏನ್ ಹೇಳ್ತೀವಿ, ಆಫರ್ ಟು ಆಫರ್. ಆಫರ್ಗೆನೆ ಮತ್ತೊಂದು ಆಫರ್ ನ ಕೊಡೋದನ್ನ ನಾವು ಕೌಂಟರ್ ಆಫರ್ ಅಂತ ಹೇಳ್ತೀವಿ. ಈ ತರ ಕೌಂಟರ್ ಆಫರ್ ಏನಾದ್ರು ಎಕ್ಸಿಸ್ಟಿಂಗ್ ಇತ್ತು ಅಂತಂದ್ರೆ ಅದನ್ನ ನಾವು ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಅಂತ ಹೇಳಿಕ್ಕಾಗಲ್ಲ. ನಾನೀಗ 50,000 ಆಫರ್ ನ ಕೊಟ್ಟೆ ಅಂತಂದ್ರೆ ಆ 50,000ಗೆ ಅಕ್ಸೆಪ್ಟೆನ್ಸ್ ನ ಮಾಡ್ಕೋಬೇಕು. ಆಗ ಮಾತ್ರ ಅದು ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಆಗಿರುತ್ತೆ. ಇನ್ ಕೇಸ್ ಏನಾದ್ರು ಅದು ಮಾಡಿಫಿಕೇಶನ್ಸ್ ಆಗಿ ಈಗ 40,000ಗೆ ಏನಾದ್ರು ಆಫರ್ ಆಯ್ತು ಅಂತ ಅಂದ್ರೆ ಅದು ಕೌಂಟರ್ ಆಫರ್ ಆಗಿರುತ್ತೆ. ಅದನ್ನ ನಾವು ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಅಂತ ಹೇಳಲಿಕ್ಕೆ ಆಗಲ್ಲ. ಏನಕ್ಕೆ ಅದು ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಆಗಲ್ಲ ಅಂತಂದ್ರೆ ರಿಯಲ್ ಆಫರ್ ಅಲ್ಲಿ ಎಕ್ಸಿಸ್ಟಿಂಗ್ ಇರಲ್ಲ. ರಿಯಲ್ ಆಫರ್ ಏನು, ನಾನು 50,000ಗೆ ಆಫರ್ ನ ಕೊಟ್ಟಿರುವಂತದ್ದು ರಿಯಲ್ ಆಫರ್. ಬಟ್ ಅದೇನಾಯ್ತು, ಅದು ಮಾಡಿಫಿಕೇಶನ್ಸ್ ಆಗಿ ಅದು ಡಿಲೀಟ್ ಆಯ್ತು. ಅಲ್ಲಿ ಹೊಸದಾಗಿ ಒಂದು ಆಫರ್ ಎಕ್ಸಿಸ್ಟಿಂಗ್ ಬರುತ್ತೆ. ಅದರಿಂದ ಅದು ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಆಗಲ್ಲ. ಅದು ನೆಕ್ಸ್ಟ್, ಅಕ್ಸೆಪ್ಟೆನ್ಸ್ ಮಸ್ಟ್ ಬಿ ಕಮ್ಯುನಿಕೇಟೆಡ್ ಅಂತಂದ್ರೆ ಆ ಇಬ್ಬರು ವ್ಯಕ್ತಿಗಳ ನಡುವೆ ಆಫರ್ ನ ಕೊಡುವಂತ ವ್ಯಕ್ತಿ ಅಂಡ್ ದೆನ್ ಆಫರ್ ನ ರಿಸೀವ್ ಮಾಡ್ಕೊಂಡು ಅಕ್ಸೆಪ್ಟೆನ್ಸ್ ಮಾಡುವಂತ ವ್ಯಕ್ತಿ, ಇಬ್ಬರು ವ್ಯಕ್ತಿಗಳ ನಡುವೆ ಕಮ್ಯುನಿಕೇಶನ್ಸ್ ಅನ್ನುವಂಥದ್ದು ಬಿಲ್ಡ್ ಆಗಿರ್ಬೇಕು. ಕಮ್ಯುನಿಕೇಶನ್ಸ್ ಗ್ಯಾಪ್ ಇರಬಾರ್ದು. ಅಂತಂದ್ರೆ ಈಗ ಒಬ್ಬ ವ್ಯಕ್ತಿ ಆಫರ್ ನ ಕೊಟ್ಟ, ಮತ್ತೊಬ್ಬ ಏನು ಮಾತಾಡಲಿಲ್ಲ, ಜಸ್ಟ್ ಸೈಲೆಂಟ್ ಆಗಿದ್ದಾನೆ ಅಂತ ಅಂದ್ರೆ ಅದನ್ನ ನಾವು ಅಕ್ಸೆಪ್ಟೆನ್ಸ್ ಅಂತ ಹೇಳಲಿಕ್ಕೆ ಆಗಲ್ಲ. ಅಂಡ್ ದ ನೆಕ್ಸ್ಟ್ ಒನ್, ಇಟ್ ಮಸ್ಟ್ ಬಿ ಇನ್ ದಿ ಪ್ರಿಸ್ಕ್ರೈಬ್ಡ್ ಮೋಡ್ ಅಂತಂದ್ರೆ ಆಫರ್ ಕೊಡುವಂತ ವ್ಯಕ್ತಿ ಯಾವ ಮೋಡ್ ಅಲ್ಲಿ ಪ್ರಿಸ್ಕ್ರೈಬ್ಡ್ ನ ಮಾಡಿರ್ತಾನೋ ಅದೇ ಮೋಡ್ ಅಲ್ಲಿ ಆತ ಅಕ್ಸೆಪ್ಟೆನ್ಸ್ ನ ಮಾಡಿರ್ಬೇಕು. ಈಗ ಎ ಅನ್ನುವಂತ ವ್ಯಕ್ತಿ ಬಿ ಅನ್ನುವಂತ ವ್ಯಕ್ತಿಗೆ ಒಂದು ಆಫರ್ ನ ಕೊಟ್ಟ, ನಿನ್ನ ಅಕ್ಸೆಪ್ಟೆನ್ಸ್ ನ ಒಂದು ಟೆಲಿಗ್ರಾಮ್ ಮುಖಾಂತರನೋ ಅಥವಾ ಒಂದು ಯಾವುದೋ ಒಂದು ಇಮೇಲ್ ಮುಖಾಂತರನೋ ತಿಳಿಸುವಂತ ಪ್ರಿಸ್ಕ್ರೈಬ್ ಮಾಡಿದ್ದ. ಈಗ ಈತ ಎಕ್ಸಾಕ್ಟ್ ಆಗಿ ಟೆಲಿಗ್ರಾಮ್ ಅಥವಾ ಇಮೇಲ್ ಅಂತ ಮೆನ್ಷನ್ ಮಾಡಿದ್ದಾನೆ ಅಂತಂದ್ರೆ ಅವನು ಅಕ್ಸೆಪ್ಟೆನ್ಸ್ ನ ಅದೇ ಮೋಡ್ ಅಲ್ಲಿ ತಿಳಿಸ್ಬೇಕು. ಈಗ ಆ ವ್ಯಕ್ತಿ ಈಗ ಟೆಲಿಗ್ರಾಮ್ ಅಂತ ಮೆನ್ಷನ್ ಮಾಡಿದಾನೆ, ಪ್ರಿಸ್ಕ್ರೈಬ್ ಮಾಡಿದಾನೆ ಮೋಡ್ ಆಫ್ ಅಕ್ಸೆಪ್ಟೆನ್ಸ್ ನ. ಬಟ್ ಆ ವ್ಯಕ್ತಿ ಏನ್ ಮಾಡ್ತಾನೆ, ಫೋನ್ ಕಾಲ್ ಮುಖಾಂತರ ಇಲ್ಲ ನನ್ಗೆ ಇಷ್ಟ ಇದೆ, ನಾನು ಅಕ್ಸೆಪ್ಟೆನ್ಸ್ ನ ಮಾಡ್ತಿದ್ದೀನಿ ಅಂತಂದ್ರೆ ದಟ್ ಈಸ್ ನಾಟ್ ಅ ವ್ಯಾಲಿಡ್ ಅಕ್ಸೆಪ್ಟೆನ್ಸ್. ಅದರಿಂದ ಒಬ್ಬ ಆಫರ್ ಮಾಡುವಂತ ವ್ಯಕ್ತಿ ಮೋಡ್ ಆಫ್ ಪ್ರಿಸ್ಕ್ರೈಬ್ಡ್ ಅಂತಂದ್ರೆ ಅಕ್ಸೆಪ್ಟೆನ್ಸ್ ಯಾವ ರೀತಿ ಅಕ್ಸೆಪ್ಟೆನ್ಸ್ ನ ಮಾಡ್ಕೊಳ್ಬೇಕು ಅಂತ ಹೇಳಿರ್ತಾನೋ ಅದೇ ಮೋಡ್ ಅಲ್ಲಿ ಅಕ್ಸೆಪ್ಟೆನ್ಸ್ ನ ಮಾಡ್ಕೊಳ್ಬೇಕು. ಈಗ ಒಬ್ಬ ವ್ಯಕ್ತಿ ಟೆಲಿಗ್ರಾಮ್ ಅಲ್ಲಿ ಮಾಡು ಅಂತ ಹೇಳಿರ್ತಾರೆ, ಫೋನ್ ಕಾಲ್ ಮಾಡುತ್ತು ಅಂತಂದ್ರೆ ಅದು ವ್ಯಾಲಿಡ್ ಆಗಲ್ಲ. ಅಂಡ್ ದ ನೆಕ್ಸ್ಟ್, ಎಕ್ಸ್ಪ್ರೆಸ್ಡ್ ಆರ್ ಇಂಪ್ಲೈಡ್ ಅಕ್ಸೆಪ್ಟೆನ್ಸ್. ಈ ಅಕ್ಸೆಪ್ಟೆನ್ಸ್ ಕೂಡ ಒಂದು ಎಕ್ಸ್ಪ್ರೆಸ್ ಮುಖಾಂತರ ಅಂದ್ರೆ ಯಾವುದೋ ಒಂದು ರಿಟರ್ನ್ ಫಾರ್ಮ್ ಮುಖಾಂತರ ಆಗಿರ್ಬೋದು ಅಥವಾ ಒಂದು ಓರಲ್ ಫಾರ್ಮ್ ಅಥವಾ ನಮ್ಮ ವರ್ಡ್ಸ್ ಗಳನ್ನ ಯೂಸ್ ಮಾಡೋದ್ರ ಮುಖಾಂತರ ಬೇಕಾದ್ರೂ ಅಕ್ಸೆಪ್ಟೆನ್ಸ್ ನ ಮಾಡ್ಕೊಳ್ತಿರ್ಬೇಕು. ಅಥವಾ ಒಂದು ಆಕ್ಷನಬಲ್ ಬೇಕಾದ್ರೂ ಅಕ್ಸೆಪ್ಟೆನ್ಸ್ ಆಗಿರಬಹುದು. ಅದು ಕೂಡ ಒಂದು ವ್ಯಾಲಿಡ್ ಅಕ್ಸೆಪ್ಟೆನ್ಸ್. ಇವೆರಡು ಮೋಟ ಅವ್ರು ಯೂಸ್ ಮಾಡಿಲ್ಲ ಅಂತಂದ್ರೆ ಅದು ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಆಗಲಿಕ್ಕಿಲ್ಲ. ಅಂಡ್ ದೆನ್ ಲಾಸ್ಟ್ ಒನ್, ದ ಪ್ರಪೋಸಲ್ ಮಸ್ಟ್ ಬಿ ಅಕ್ಸೆಪ್ಟೆಡ್ ವಿತ್ ಇನ್ ದಿ ಟೈಮ್ ಲಿಮಿಟ್. ಅಂದ್ರೆ ಇದಕ್ಕೂ ಸಂಬಂಧಪಟ್ಟಂತೆ ಪ್ರಪೋಸಲ್ ಅಂದ್ರೆ ಏನು, ಆಫರ್ ಅಂತಂದ್ರೆ ಟೈಪ್ಸ್ ಆಫ್ ಆಫರ್ ಬಗ್ಗೆ ನಾವು ಒಂದಷ್ಟು ಡಿಸ್ಕಷನ್ ಮಾಡಿದೀವಿ. ಅಂತಂದ್ರೆ ಈಗ ಸ್ಟ್ಯಾಂಡಿಂಗ್ ಆಫರ್ಸ್ ಗಳು, ಕೌಂಟರ್ ಆಫರ್ ಅಂತ ಮತ್ತೆ ಎಕ್ಸ್ಪ್ರೆಸ್ ಆಫರ್ ಅಂತ ಹೇಳಿ. ಆದ್ರೆ
ಒಬ್ಬ ವ್ಯಕ್ತಿ ಆಫರ್‌ನ ಕೊಟ್ಟಿದ್ದಾನೆ ಅಂತಂದ್ರೆ, ಅದ್ರದ್ದು ಟೈಮ್ ಪೀರಿಯಡ್ ಏನಿರುತ್ತೋ ಅದ್ರ ಒಳಗಡೆನೆ ಅಕ್ಸೆಪ್ಟೆನ್ಸ್‌ನ ಮಾಡ್ಕೊಂಡಿರ್ಬೇಕು. ಈಗ ಯಾವುದೋ ಒಂದಷ್ಟು ಇನ್ಸ್ಟಿಟ್ಯೂಷನ್ಸ್‌ಗಳು ಅಗ್ರಿಕಲ್ಚರಲಿಸ್ಟ್‌ಗೆ ಅಥವಾ ಜನರಲ್ ಪೀಪಲ್ಸ್‌ಗಳಿಗೆ ಆಗಾಗ ಕೆಲವೊಂದು ಆಫರ್ಸ್‌ಗಳನ್ನ ಕೊಡ್ತಿರ್ತಾರೆ. ಈಗ ಕಂಪನೀಸ್‌ಗಳು ಅಂತಾನೆ ನಾವು ಎಕ್ಸಾಂಪಲ್‌ನ ತಗೊಂಡ್ರೆ, ಈಗ ದೀಪಾವಳಿ ಟೈಮಲ್ಲಿ 1 ಮಂತ್ ವರೆಗೂ ಒಂದಷ್ಟು ಆಫರ್ಸ್‌ಗಳನ್ನ ಕೊಟ್ಟಿರ್ತಾರೆ. ಆ 1 ಮಂತ್ ಒಳಗಡೆನೆ ನಾವು ಅಕ್ಸೆಪ್ಟೆನ್ಸ್‌ನ ಮಾಡ್ಕೊಂಡು ಅದನ್ನ ಬೈ ಮಾಡ್ಬೇಕು. ಈಗ ನಾನು ನೆಕ್ಸ್ಟ್ ಮಂತ್ ಹೋಗಿ ಬೈ ಮಾಡ್ತೀನಿ ಅಂತಂದ್ರೆ, ಅದು ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಆಗ್ಲಿಕ್ಕಿಲ್ಲ. ಅದ್ರಿಂದ ಆಫರ್‌ದು ವ್ಯಾಲಿಡಿಟಿ ಎಷ್ಟಿರುತ್ತೋ ಅದ್ರ ಒಳಗಡೆನೆ ಅಕ್ಸೆಪ್ಟೆನ್ಸ್‌ನ ಮಾಡಿರ್ಬೇಕು. ಅದು ಎಕ್ಸ್ಪೈರ್ಡ್ ಆಗಿದೆ, ಆ ನಂತರ ಅಕ್ಸೆಪ್ಟೆನ್ಸ್ ಮಾಡಿದ್ರೆ ಅದು ಇನ್‌ವ್ಯಾಲಿಡ್ ಅಕ್ಸೆಪ್ಟೆನ್ಸ್ ಆಗ್ತಾ ಹೋಗುತ್ತೆ. ಬಟ್ ಅದ್ರಲ್ಲಿ ಆಫರಲ್ಲೂ ಕೆಲವೊಂದು ಟೈಪ್ಸ್ ಇದೆ. ಸ್ಟ್ಯಾಂಡಿಂಗ್ ಆಫರ್ ಅಂತ ಒಂದು ಬರುತ್ತೆ. ಸ್ಟ್ಯಾಂಡಿಂಗ್ ಆಫರ್ ಅಂತಂದ್ರೇನು? ಲಾಂಗ್ ಟರ್ಮ್ ವರೆಗೂ ಎಕ್ಸಿಸ್ಟಿಂಗ್ ಇರುವಂತ ಆಫರ್ಸ್‌ಗಳು. ಅಂದ್ರೆ ಒಂದು 10 ಇಯರ್ಸ್, ಒಂದು 15 ಇಯರ್ಸ್‌ಗಳು ಎಕ್ಸಿಸ್ಟಿಂಗ್ ಇರುವಂತದ್ದು. ಅದಷ್ಟರಲ್ಲಿ ಯಾವಾಗ ಬೇಕಾದ್ರೂ ಅಕ್ಸೆಪ್ಟೆನ್ಸ್‌ನ ಮಾಡ್ಕೋಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಎಕ್ಸೆಪ್ಷನ್ಸ್‌ಗಳು ಇರುತ್ತೆ. ಅದ್ರಿಂದ ಬಟ್ ಮೋಸ್ಟ್ ಆಫ್ ಆಲ್ ನಾವ್ ಹೇಳ್ಬೇಕು ಅಂತಂದ್ರೆ, ಏನ್ ಟೈಮ್ ಪೀರಿಯಡ್ ಇರುತ್ತೋ, ಆ ಟೈಮ್ ಪೀರಿಯಡ್ ಒಳಗಡೆನೆ ಅಕ್ಸೆಪ್ಟೆನ್ಸ್‌ನ ಆ ವ್ಯಕ್ತಿಗೆ ತಿಳಿಸ್ಬೇಕು. ಆಗ ಮಾತ್ರ ಅದು ವ್ಯಾಲಿಡ್ ಅಕ್ಸೆಪ್ಟೆನ್ಸ್. ದ ನೆಕ್ಸ್ಟ್ ಟಾಪಿಕ್ ಕನ್ಸಿಡರೇಷನ್ಸ್. ಅಂದ್ರೆ ಕನ್ಸಿಡರೇಷನ್ಸ್ ಬಗ್ಗೆನೂ ಕೂಡ ಒಂದಷ್ಟು ಮಾತನಾಡಿದೀವಿ. ಟೈಪ್ಸ್ ಆಫ್ ಕಾಂಟ್ರಾಕ್ಟ್ ಮತ್ತೆ ಲೀಗಲ್ ರೂಲ್ಸ್ ಆಫ್ ವ್ಯಾಲಿಡ್ ಕಾಂಟ್ರಾಕ್ಟ್ ಬಗ್ಗೆ ನಾವು ಮಾತನಾಡುವಾಗ ಕನ್ಸಿಡರೇಷನ್ ಬಗ್ಗೆನೂ ಕೂಡ ಮಾತನಾಡಿದೀವಿ. ಇದು ಕೂಡ ನಿಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್. ಇದ್ರ ಬಗ್ಗೆನೂ ನಿಮ್ಗೆ ಕೇಳ್ತಾ ಇರ್ತಾನೆ. ನಿಮ್ ಸಿಇಟಿ ಪರ್ಪಸ್ ಅಲ್ಲೂ ಕೂಡ ಕೇಳ್ತಾ ಇರ್ತಾನೆ. ಅಂದ್ರೆ ಕನ್ಸಿಡರೇಷನ್ಸ್ ಅನ್ನುವಂಥದ್ದು ಎಕ್ಸಿಸ್ಟಿಂಗ್ ಇಲ್ಲ ಅಂತಂದ್ರೆ ಕಾಂಟ್ರಾಕ್ಟೇ ಇಲ್ಲ ಅಂತ ಹೇಳುತ್ತೆ. ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಒಂದು ಇದಕ್ಕೆ ಆದಂತ ಸೆಕ್ಷನ್ 25 ಅಲ್ಲಿ ಒಂದು ಲೈನ್ ಅನ್ನ ಕೊಡುತ್ತೆ. ಅಂತಂದ್ರೆ ಕನ್ಸಿಡರೇಷನ್ಸ್ ಅನ್ನುವಂಥದ್ದು ಆ ಇಬ್ರು ವ್ಯಕ್ತಿಗಳ ನಡುವೆ ಇಲ್ಲ ಅಂತಂದ್ರೆ ಅಲ್ಲಿ ಕಾಂಟ್ರಾಕ್ಟೇ ಇಲ್ಲ ಅಂತ ಹೇಳುತ್ತೆ. ಅದ್ರಿಂದ ಕನ್ಸಿಡರೇಷನ್ ಕೂಡ ತುಂಬಾ ಮುಖ್ಯವಾದ ಎಲಿಮೆಂಟ್ ನಿಮ್ಮ ಕಾಂಟ್ರಾಕ್ಟ್ ಬಿಲ್ಡ್ ಆಗ್ಬೇಕು ಅಂತ. ಕನ್ಸಿಡರೇಷನ್ಸ್ ಅಂತ ಅಂದ್ರೆ ಏನು? ಅಲ್ಲಿ ಸಮಥಿಂಗ್ ಎಕ್ಸ್ಚೇಂಜ್ ಅಂತ. ಅಂತಂದ್ರೆ ಈಗ ಒಬ್ಬ ವ್ಯಕ್ತಿ ಆಫರ್‌ನ ಕೊಟ್ಟ, ಮತ್ತೊಬ್ಬ ವ್ಯಕ್ತಿ ಅಕ್ಸೆಪ್ಟೆನ್ಸ್‌ನ ಮಾಡ್ಕೊಳ್ತಿದ್ದಾನೆ ಅಂತಂದ್ರೆ, ಅವ್ರಿಬ್ರು ನಡುವೆ ಏನಾದ್ರೂ ಒಂದು ಎಕ್ಸ್ಚೇಂಜ್ ಆಗ್ಬೇಕು. ಈಗ ಒಬ್ಬ ವ್ಯಕ್ತಿ ಬೈಕ್‌ನ ಕೊಡ್ತಾನೆ, ಮತ್ತೊಬ್ಬ ವ್ಯಕ್ತಿ ಅದಕ್ಕೆ ಸಂಬಂಧಪಟ್ಟಂತೆ ಅಮೌಂಟ್‌ನ ಕೊಡ್ತಾರೆ. ಅದ್ ಕೊಡುವಂತ ಪೇಮೆಂಟ್ ಅಮೌಂಟ್ ಏನಿದೆಯೋ ದಟ್ ಈಸ್ ಕಾಲ್ಡ್ ಕನ್ಸಿಡರೇಷನ್ಸ್. ಸಮಥಿಂಗ್ ಎಕ್ಸ್ಚೇಂಜ್ ಅಂದ್ರೆ ಅದು ಕ್ಯಾಶ್ ಆದ್ರೂ ಆಗಿರ್ಬೋದು ಅಥವಾ ಕ್ಯಾಶ್ ಈಕ್ವಲೆಂಟ್ ಬೇಕಾದ್ರೂ ಆಗಿರಬಹುದು. ಅದನ್ನ ನಾವು ಕನ್ಸಿಡರೇಷನ್ಸ್ ಅಂತ ಹೇಳ್ತಾವ್. ಮೀನಿಂಗ್ ನ ನೋಡೋದಾದ್ರೆ ನಾನು ಈಗ ಜಸ್ಟ್ ಡಿಸ್ಕಷನ್ ಮಾಡಿದಾಗೆ ಹೇಳ್ದೆ, ಅದನ್ನೇ ಹೆಡ್ಡಿಂಗ್ ಫಸ್ಟ್ ಹಾಕಿದ್ದೀನಿ. ನೋ ಕನ್ಸಿಡರೇಷನ್ ನೋ ಕಾಂಟ್ರಾಕ್ಟ್. ಅಲ್ಲಿ ಕನ್ಸಿಡರೇಷನ್ಸ್ ಅನ್ನುವಂಥದ್ದು ಇಲ್ಲ ಅಂತಂದ್ರೆ ಅಲ್ಲಿ ಕಾಂಟ್ರಾಕ್ಟೇ ಇರೋದಿಲ್ಲ. ಕೆಲವೊಂದು ಎಕ್ಸೆಪ್ಷನ್ಸ್ ಬರುತ್ತೆ, ಅದ್ ಮಾತನಾಡೋಣ. ಕನ್ಸಿಡರೇಷನ್ಸ್ ಮೀನ್ಸ್ ಸಮಥಿಂಗ್ ಇನ್ ರಿಟರ್ನ್ ಆರ್ ಪೇಮೆಂಟ್ ಆರ್ ರಿವಾರ್ಡ್ಸ್ ಅಂತ. ಕನ್ಸಿಡರೇಷನ್ಸ್ ಅಂತಂದ್ರೆ ಸಮಥಿಂಗ್ ರಿಟರ್ನ್, ಏನಾದ್ರೂ ಒಂದನ್ನ ರಿಟರ್ನ್ ಮಾಡ್ಕೊಳ್ಳುವಂಥದ್ದು ಅಥವಾ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂಥದ್ದು ಅಥವಾ ಕಾಂಟ್ರಾಕ್ಟ್ ಸಂಬಂಧಪಟ್ಟಂತೆ ಅಕ್ಸೆಪ್ಟೆನ್ಸ್ ಮಾಡ್ಕೊಂಡಿರುವಂತ ವ್ಯಕ್ತಿ ಆಫರ್ ಕೊಟ್ಟಂತ ವ್ಯಕ್ತಿಗೆ ಪೇಮೆಂಟ್ ಮಾಡುವಂಥದ್ದು ಅಥವಾ ರಿವಾರ್ಡ್ಸ್ ಗಳನ್ನ ಕೊಡುವಂಥದ್ದನ್ನ ನಾವು ಕನ್ಸಿಡರೇಷನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಈ ಕನ್ಸಿಡರೇಷನ್ ಸಂಬಂಧಪಟ್ಟಂತೆ ಸೆಕ್ಷನ್ 2 ಸಬ್ಸೆಕ್ಷನ್ ಡಿ ಅಲ್ಲಿ ಒಂದಷ್ಟು ಮೀನಿಂಗ್ಸ್ ಗಳನ್ನ ಕೊಟ್ಟಿದೆ, ಡೆಫಿನೇಷನ್ಸ್ ಗಳನ್ನ ಕೊಟ್ಟಿದೆ. ವೆನ್ ಅಟ್ ದ ಡಿಸೈರ್ ಆಫ್ ದ ಪ್ರಾಮಿಸರ್ ಅಂಡ್ ಪ್ರಾಮಿಸಿ ಆರ್ ಎನಿ ಅದರ್ ಪರ್ಸನ್ಸ್ ಆಸ್ ಡನ್ ಆರ್ ಅಬ್ಸ್ಟೈನ್ಡ್ ಫ್ರಮ್ ದ ಡೂಯಿಂಗ್ ಆರ್ ಡಸ್ ಆರ್ ಅಬ್ಸ್ಟೈನ್ಡ್ ಫ್ರಮ್ ದ ಡೂಯಿಂಗ್ ಆರ್ ಪ್ರಾಮಿಸಸ್ ಟು ಡೂ or to abstain from the doing something, such act or abstinence or promise is called considerations for the promise. ಇದು ಒಂದ್ ಸ್ವಲ್ಪ ಲೆಂತ್ ಇರೋದ್ರಿಂದ ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು. ಅದ್ರ ಮೀನಿಂಗ್ ವೆರಿ ಸಿಂಪಲ್. ಏನು ಅಂತ ಅಂದ್ರೆ ಒಂದು ಆಬ್ಜೆಕ್ಟಿವ್ ನ ಫುಲ್ಫಿಲ್ ಮಾಡ್ಲಿಕ್ಕೆ ಅಥವಾ ಒಂದು ಆಬ್ಜೆಕ್ಟಿವ್ ನ ಫುಲ್ಫಿಲ್ ಮಾಡ್ದೇನೆ ಇರೋದಿಕ್ಕೆ ಅಥವಾ ಸೆಟ್ ಆಫ್ ಪ್ರಾಮಿಸ್ ಏನಿದೆ ಅದಕ್ಕೆ ಕೊಡುವಂತ ಅಮೌಂಟ್ ಏನಿದೆ ಅದು ಅಥವಾ ಅದು ಕೊಡುವಂತ ಕೆಲವೊಂದು ಪೇಮೆಂಟ್ ಏನಿದೆ ಅಥವಾ ಸಮಥಿಂಗ್ ರಿಟರ್ನ್ ಏನಿದೆ ಅದನ್ನ ನಾವು ಕನ್ಸಿಡರೇಷನ್ಸ್ ಅಂತ ಹೇಳ್ತೀವಿ ಅಂತ ಇದ್ರ ಮೀನಿಂಗ್ ಬರುತ್ತೆ ಅಷ್ಟೇ. ದ ನೆಕ್ಸ್ಟ್ ಒನ್ ಒಂದು ಎಕ್ಸಾಂಪಲ್ ನ ಕೊಡ್ತಾ ಇದ್ದೀನಿ ಕನ್ಸಿಡರೇಷನ್ಸ್ಗೆ. ಎ ಆಫರರ್ಸ್ ಎ ಆಫರ್ಸ್ ಟು ಸೆಲ್ ಇಸ್ ಕಾರ್ ಟು ಬಿ ಅಂತಂದ್ರೆ ಎ ಅನ್ನುವಂತ ಒಬ್ಬ ವ್ಯಕ್ತಿ ಬಿ ಅನ್ನುವಂತ ಒಬ್ಬ ವ್ಯಕ್ತಿಗೆ ಒಂದು ಆಫರ್ ನ ಕೊಡ್ತಿದ್ದಾನೆ, ತನ್ನ ಕಾರನ್ನ ಮಾರಾಟ ಮಾಡ್ತೀನಿ, ಇನ್ನು 1 ಲಕ್ಷ ರೂಪಾಯಿ ಅಮೌಂಟ್ ಅನ್ನ ನನಗೆ ಕೊಟ್ರೆ ಅಂತ. ಸೊ ಈಗ ಬಿ ಅದಕ್ಕೆ ಅಕ್ಸೆಪ್ಟೆನ್ಸ್ ನ ಮಾಡ್ಕೊಳ್ತು. ಹಾಗಿದ್ರೆ ಎ ಅನ್ನುವಂತ ವ್ಯಕ್ತಿಗೆ ಕನ್ಸಿಡರೇಷನ್ಸ್ ಏನಾಗುತ್ತೆ ಅಂತಂದ್ರೆ ಬಿ ಅನ್ನುವಂತ ವ್ಯಕ್ತಿ ಕೊಡುವಂತ ಈ 1 ಲಕ್ಷ ಅಮೌಂಟ್ ಅದು ಕನ್ಸಿಡರೇಷನ್ಸ್. ಸಮಥಿಂಗ್ ರಿಟರ್ನ್ಸ್ ಅಂದ್ರೆ ಈಗ ಕಾರನ್ನ ಕೊಡ್ತಾ ಇದ್ದಾನೆ ಅಂತಂದ್ರೆ ಈಗ ಸಮಥಿಂಗ್ ಏನಾದ್ರೂ ರಿಟರ್ನ್ಸ್ ಬರ್ಬೇಕಲ್ಲ. ಬರುವಂತದ್ದು ಏನಾಗಿದೆ ಅಲ್ಲಿ 1 ಲಕ್ಷ ರೂಪೀಸ್ ಅಮೌಂಟ್, ಅದು ಚೆಕ್ ಆದ್ರೂ ಆಗಿರ್ಬೋದು ಅಥವಾ ಡೈರೆಕ್ಟ್ ಹಾರ್ಡ್ ಕ್ಯಾಶ್ ಬೇಕಾದ್ರೂ ಆಗಿರಬಹುದು. ಸಮ್ ಟೈಮ್ ಅದು ಕ್ಯಾಶ್ ಈಕ್ವಲೆಂಟ್ ಬೇಕಾದ್ರೂ ಆಗಿರುತ್ತೆ. ಅಂತಂದ್ರೆ ಈಗ ಬಾಟ್ನ ಸಿಸ್ಟಮ್ ಬಂತು ಅಂತಂದ್ರೆ ಒಬ್ಬ ವ್ಯಕ್ತಿ ಒಂದ್ ಯಾವ್ದೋ ಒಂದು ಧಾನ್ಯ ಕೊಟ್ರೆ ಮತ್ತೊಬ್ಬ ವ್ಯಕ್ತಿ ಅದಕ್ಕೆ ಈಕ್ವಲ್ ಆಗಿರುವಂತ ಧಾನ್ಯವನ್ನ ಕೊಡುವಂತದ್ದು ನಾವು ಬಾಟ್ನ ಸಿಸ್ಟಮ್ ಅಂತ ಹೇಳ್ತಾ ಹೋಗ್ತೀವಿ. ಈ ಸಿಸ್ಟಮ್ ಅಲ್ಲಿ ಬೇಕಾದ್ರೂ ಈ ಕನ್ಸಿಡರೇಷನ್ಸ್ ಇರಬಹುದು. ಒಟ್ಟಲ್ಲಿ ಏನು ಅಂತಂದ್ರೆ ಕನ್ಸಿಡರೇಷನ್ ಅಂತಿದಂಗೆ ಸಮಥಿಂಗ್ ಇನ್ ರಿಟರ್ನ್ಸ್, ಏನಾದ್ರೂ ಒಂದು ರಿಟರ್ನ್ಸ್ ಬರಬೇಕು. ನೆಕ್ಸ್ಟ್ ಎಸೆನ್ಷಿಯಲ್ಸ್ ಆರ್ ಲೀಗಲ್ ರೂಲ್ಸ್ ಆಫ್ ವ್ಯಾಲಿಡ್ ಕನ್ಸಿಡರೇಷನ್ಸ್. ಇದ್ರಲ್ಲೂ ಅಷ್ಟೇ 6 ಎಸೆನ್ಷಿಯಲ್ಸ್ ಅಥವಾ 6 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕನ್ಸಿಡರೇಷನ್ಸ್ ಅಂತ ಬರುತ್ತೆ. ಅದರಲ್ಲಿ ಫಸ್ಟ್ ಒನ್, ಕನ್ಸಿಡರೇಷನ್ಸ್ ಮಸ್ಟ್ ಪ್ರೊಸೆಸ್ಡ್ ಅಟ್ ದ ಡಿಸೈರ್ ಆಫ್ ದ ಪ್ರಾಮಿಸರ್
and then consideration may move from the promisee or any other persons, and then consideration may be past, present or future, and then consideration need not be adequate, and then consideration must be real or not illusory or impossible, and then consideration must be ಲಾಫುಲ್. ಇದಿಷ್ಟು ಎಸೆನ್ಷಿಯಲ್ಸ್ ಗಳನ್ನ ಫುಲ್ಫಿಲ್ ಮಾಡಿದ್ರೆ ಮಾತ್ರ ಅದು ವ್ಯಾಲಿಡ್ ಕನ್ಸಿಡರೇಷನ್ಸ್ ಆಗಿರುತ್ತೆ. ಇಲ್ಲ ಅಂತಂದ್ರೆ ಅದು ಇನ್ವ್ಯಾಲಿಡ್ ಕನ್ಸಿಡರೇಷನ್ಸ್. ಕನ್ಸಿಡರೇಷನ್ ಮಸ್ಟ್ ಬಿ ಪ್ರೊಸೆಸ್ಡ್ ಅಟ್ ದ ಡಿಸೈರ್ ಆಫ್ ದ ಪ್ರಾಮಿಸರ್. ಅಂತಂದ್ರೆ ಒಬ್ಬ ಪ್ರಾಮಿಸರ್ ಯಾವ ರೀತಿ ಡಿಫೈನ್ ಮಾಡಿರ್ತಾನೋ ಅಥವಾ ಏನು ರಿಟರ್ನ್ಸ್ ಗಳನ್ನ ಕೇಳಿರ್ತಾನೋ ಅದನ್ನೇ ಈತ ಕೊಡ್ಬೇಕಾಗುತ್ತೆ. ಅಂದ್ರೆ ಒಬ್ಬ ಆಫರರು ಮತ್ತೊಬ್ಬ ಅಕ್ಸೆಪ್ಟರು. ಈಗ ಆಫರರು ಆಫರ್ನ ಮಾಡುವಾಗ ಏನನ್ನ ಕೇಳಿರ್ತಾನೋ ಅಥವಾ ಆ ಒಂದು ಡಿಸೈರ್ ಏನಿರುತ್ತೋ ಅದ್ರಂತೆನೆ ಅಕ್ಸೆಪ್ಟರು ರಿಟರ್ನ್ಸ್ ಗಳನ್ನ ಕೊಡ್ತಾ ಹೋಗ್ಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ಬೈಕ್ ಅನ್ನ ಮಾರಾಟ ಮಾಡ್ತೀನಿ, ನಿನ್ ಬೈಕ್ ಕೊಡ್ತೀಯಾ ಅನ್ನುವಂಥದ್ದು ಒಂದು ಆಫರ್. ಅಥವಾ ಮತ್ತೊಬ್ಬ ವ್ಯಕ್ತಿದು ನೀನ್ 50,000 ಕೊಟ್ರೆ ನನ್ ಬೈಕ್ ನಾನು ನಿನ್ಗೆ ಕೊಡ್ತೀನಿ ಅನ್ನುವಂಥದ್ದು ಮತ್ತೊಂದು ಆಫರ್. ಈಗ ನನ್ ಬೈಕ್ ನ ಕೊಟ್ರೆ ಆತ ಅದಕ್ಕೆ ಈಕ್ವಲೆಂಟ್ ಆಗಿರುವಂತ ಮತ್ತೊಂದು ಬೈಕ್ ನ ಕೊಡ್ಬೇಕು ಅನ್ನುವಂಥದ್ದು ಆಫರ್ದು ಒಂದು ರೂಲ್ಸ್ ಆಗಿರುತ್ತೆ. ಬಟ್ ಆತ ಏನಾದ್ರೂ ಅದ್ರ ಬದಲೇ ಕ್ಯಾಶ್ ಕೊಡ್ತೀನಿ ಅಂತಂದ್ರೆ ಅದು ವ್ಯಾಲಿಡ್ ಕನ್ಸಿಡರೇಷನ್ಸ್ ಆಗಿರೋದಿಲ್ಲ. ಏನ್ ಯಾವ ರೀತಿ ಡಿಫೈನ್ ಮಾಡಿರ್ತಾರೋ ಅದ್ರ ಮುಖಾಂತರನೇ ಕೊಡಬೇಕು ಅನ್ನುವಂಥದ್ದು. ಅದು ನೆಕ್ಸ್ಟ್ ಒನ್, ಕನ್ಸಿಡರೇಷನ್ ಮೇ ಮೂವ್ ಫ್ರಮ್ ದ ಪ್ರಾಮಿಸಿ ಆರ್ ಎನಿ ಅದರ್ ಪರ್ಸನ್ಸ್. ಅಂದ್ರೆ ಕನ್ಸಿಡರೇಷನ್ಸ್ ಅನ್ನುವಂಥದ್ದು ಯಾವಾಗ್ಲೂ ಎಲ್ಲಿಂದ ಎಲ್ಲಿಗೆ ಮೂವ್ ಆಗ್ತಿರುತ್ತೆ ಅಂತಂದ್ರೆ ಅಕ್ಸೆಪ್ಟರ್ ಇಂದ ಆಫರ್ ಕೊಟ್ಟಂತ ವ್ಯಕ್ತಿಗೆ ಮೂವ್ ಆಗ್ತಿರುತ್ತೆ. ಈಗ ಎ ಅನ್ನುವಂತ ಒಬ್ಬ ವ್ಯಕ್ತಿ, ಬಿ ಅನ್ನುವಂತ ಒಬ್ಬ ವ್ಯಕ್ತಿ. ಈಗ ಎ ಅನ್ನುವಂತನು ಬಿ ಅನ್ನುವಂತ ವ್ಯಕ್ತಿಗೆ ಆಫರ್ನ ಕೊಡ್ತಿದ್ದಾನೆ ಅಂತಂದ್ರೆ ಕನ್ಸಿಡರೇಷನ್ಸ್ ಅನ್ನುವಂಥದ್ದು ಬಿ ಇಂದ ಎಗೆ ಮೂವ್ ಆಗುತ್ತೆ. ಅಂದ್ರೆ ಅಕ್ಸೆಪ್ಟರ್ ಆಫರರ್ಗೆ ಕೊಡುವಂಥದ್ದು. ಅಂಡ್ ದ ನೆಕ್ಸ್ಟ್ ಒನ್, ಕನ್ಸಿಡರೇಷನ್ ಮೇ ಬಿ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಅಂದ್ರೆ ಆ ಕನ್ಸಿಡರೇಷನ್ಸ್ ಅನ್ನುವಂಥದ್ದು ಆಲ್ರೆಡಿ ಕೊಟ್ಟಿರಬಹುದು, ಅಥವಾ ಈಗ ಕಾಂಟ್ರಾಕ್ಟ್ ಮಾಡ್ಕೊಳ್ಳುವಾಗ ಕೊಡಬಹುದು, ಅಥವಾ ಫ್ಯೂಚರ್ ಅಲ್ಲಿ ಸಾಲ್ವ್ ಆಗಿ ಇಟ್ಕೊಂಡು ಫ್ಯೂಚರ್ ಅಲ್ಲಿ ಬೇಕಾದ್ರೂ ಅದನ್ನ ಕೊಡಬಹುದು. ಈ ಮೂರು ಯಾವುದೇ ರೀತಿಯಲ್ಲಿ ಬೇಕಾದ್ರೂ ಆ ಕನ್ಸಿಡರೇಷನ್ಸ್ ಇರಬಹುದು. ಅದನ್ನ ನಾವು ವ್ಯಾಲಿಡ್ ಕನ್ಸಿಡರೇಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಅಂಡ್ ನೆಕ್ಸ್ಟ್, ಕನ್ಸಿಡರೇಷನ್ ನೀಡ್ ನಾಟ್ ಟು ಬಿ ಅಡಿಕ್ವೇಟ್. ಅಡಿಕ್ವೇಟ್ ಅಂತ ಅಂದ್ರೆ ಅದು ಕ್ಯಾಶ್ ಆದ್ರೂ ಆಗಿರ್ಬೋದು, ಕ್ಯಾಶ್ ಈಕ್ವಲೆಂಟ್ ಬೇಕಾದ್ರೂ ಅದು ಈಕ್ವಲ್ ಆಗಿರಬಹುದು ಅಂತ. ಅದು ಎಕ್ಸಾಕ್ಟ್ ಆಗಿ ಅದೇ ರೀತಿ ಇರಬೇಕು, ಅದೇ ಫಾರ್ಮ್ ಅಲ್ಲಿ ಇರಬೇಕು ಅಂತ ಸಮ್ ಟೈಮ್ ಹೇಳಲಿಕ್ಕೆ ಆಗಲ್ಲ. ಅದರಿಂದ ನೀಡ್ ನಾಟ್ ಟು ಬಿ ಅಡಿಕ್ವೇಟ್ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಈಗ 50,000 ಅಂತ ಅಂದ್ರೆ ಅದನ್ನು ಕ್ಯಾಶ್ ಬೇಕಾದ್ರೂ ಡೈರೆಕ್ಟ್ ಹಾರ್ಡ್ ಕ್ಯಾಶ್ ಬೇಕಾದ್ರೂ ಕೊಡ್ಬೋದು, ಅಥವಾ ಚೆಕ್ ಬೇಕಾದ್ರೂ ಕೊಡ್ಬೋದು. ಅದರಿಂದ ಅದು ನಾಟ್ ಬಿ ಅಡಿಕ್ವೇಟ್. ಅಂಡ್ ನೆಕ್ಸ್ಟ್ ಒನ್, ಕನ್ಸಿಡರೇಷನ್ ಮಸ್ಟ್ ಬಿ ರಿಯಲ್ ಆರ್ ನಾಟ್ ಇಲ್ಯೂಷರಿ ಆರ್ ಇಂಪಾಸಿಬಲ್. ಅಂದ್ರೆ ಕನ್ಸಿಡರೇಷನ್ಸ್ ಅನ್ನುವಂಥದ್ದು ಇಂಪಾಸಿಬಲ್ ರೂಪದಲ್ಲಿ ಇರಬಾರ್ದು. ಯಾವಾಗ್ಲೂ ಅದು ರಿಯಲ್ ಆಗಿ ಅದು ಇರಬೇಕು ಅನ್ನೋಂಥದ್ದು. ಈಗ ಇಂಪಾಸಿಬಲ್ ಅಂತಂದ್ರೆ ಈಗ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ಒಂದು ಆಫರ್ ನ ಕೊಡುವಂಥದ್ದು. ಈಗ ಆ ಆಬ್ಜೆಕ್ಟಿವ್ ನ ನೀನ್ ಫುಲ್ಫಿಲ್ ಮಾಡ್ತು ಅಂತಂದ್ರೆ ನಾನು ಮೈಸೂರು ಪ್ಯಾಲೇಸ್ ನಾನು ನಿನ್ನ ಹೆಸರು ಬರ್ಕೊಡ್ತೀನಿ ಅಂತ. ಇದು ಕನ್ಸಿಡರೇಷನ್ ಅದು ಕೊಡ್ಲಿಕ್ಕಾಗುತ್ತಾ? ದಟ್ ಈಸ್ ಇಂಪಾಸಿಬಲ್. ಈ ರೀತಿ ಬೇಕು ಅಂತಂದ್ರೆ ಈಗ ಮತ್ತೊಬ್ಬ ವ್ಯಕ್ತಿ ತಮಾಷೆಗೆ ಒಂದು ಮಾತನಾಡ್ತಾ ಇರ್ತೀವಿ ಆಗಾಗ. ಈಗ ತನ್ನ ಫ್ರೆಂಡ್ಗೆ ಒಂದು ಆಫರ್ನ ಕೊಡ್ತಾ ಹೋಗ್ತಾನೆ. ಇವತ್ತು ನನ್ ಬೈಕ್ ನ ನೀನ್ ಮಾರಾಟ ಮಾಡ್ತು ಅಂತಂದ್ರೆ ನಾನು ನಾಳೆ ನಾಳಿದ್ದು ಯಾವ್ದೊಂದು ಅಮೆರಿಕನೇ ನಾನು ನಿನ್ ಹೆಸರು ಬರ್ಕೊಡ್ತೀನಿ ಅಂತ. ಇವೆಲ್ಲ ಸಾಧ್ಯ ಆಗುತ್ತಾ? ಜಸ್ಟ್ ಅದನ್ನ ನಾವು ಬಾಯಿ ಮಾತು ಬೇಕಾದ್ರೆ ಹೇಳ್ಬೋದು ಅಷ್ಟೇ. ಬಟ್ ಅವೆಲ್ಲ ಇಂಪಾಸಿಬಲ್, ಆಗ್ಲಿಕ್ಕಿಲ್ಲ. ಅದ್ರಿಂದ ಅದು ಇಂಪಾಸಿಬಿಲಿಟಿ ಅನ್ನುವಂಥದ್ದು ಅಲ್ಲಿ ಎಕ್ಸಿಸ್ಟಿಂಗ್ ಇರಬಾರ್ದು, ರಿಯಲ್ ಆಗಿರ್ಬೇಕು. ಅಂತಂದ್ರೆ ಇದಿಷ್ಟೇ ಅಮೌಂಟ್ ಕೊಡ್ತೀನಿ, ಇದಿಷ್ಟೇ ಅಮೌಂಟ್ ನೀನ್ ಕೊಡ್ಲೇಬೇಕು, ಈ ತರ ಇದ್ದಾಗ ಮಾತ್ರ ಅದು ವ್ಯಾಲಿಡ್ ಕನ್ಸಿಡರೇಷನ್ಸ್ ಆಗುತ್ತೆ. ಬಟ್ ಅದು ಇಲ್ಯೂಷರಿ ಆಗಿತ್ತು ಅಥವಾ ಇಂಪಾಸಿಬಿಲಿಟಿ ಆಗಿತ್ತು ಅಂತ ಅಂದ್ರೆ ಅದು ಕನ್ಸಿಡರೇಷನ್ ಆಗಲ್ಲ. ದ ನೆಕ್ಸ್ಟ್ ಒನ್, ಕನ್ಸಿಡರೇಷನ್ ಮಸ್ಟ್ ಬಿ ಲಾಫುಲ್. ಅಲ್ಲಿ ಎಕ್ಸ್ಚೇಂಜ್ ಆಗುವಂತ ಕನ್ಸಿಡರೇಷನ್ಸ್ ಏನಿದೆ ಅದು ಒಂದು ಲಾಫುಲ್ ಆಗಿರ್ಬೇಕು. ಅದು ಯಾರಿಗೋ ಒಬ್ಬ ವ್ಯಕ್ತಿಗೆ ಫ್ರಾಡ್ ಮಾಡಿ ಅಥವಾ ಯಾವುದೋ ಒಬ್ಬ ವ್ಯಕ್ತಿಗೆ ಮೋಸ ಮಾಡಿ ಆತನಿಗೆ ಒಡೆದು ಪಡೆದು ಏನಾದ್ರು ಬಂದಂತ ಅಮೌಂಟ್ ಏನಿದೆ ಅದನ್ನ ಕನ್ಸಿಡರೇಷನ್ಸ್ ಆಗಿ ಇಲ್ಲಿ ಕೊಡ್ತಿದ್ದಾರೆ ಅಂತಂದ್ರೆ ಅದು ವ್ಯಾಲಿಡ್ ಕನ್ಸಿಡರೇಷನ್ಸ್ ಆಗಿರೋದಿಲ್ಲ. ಯಾವಾಗ್ಲೂ ಅದು ಲಾಫುಲ್ ಕನ್ಸಿಡರೇಷನ್ಸ್ ಆಗಿರ್ಬೇಕು. ಅಂತಂದ್ರೆ ಅದು ಬೇರೊಬ್ಬ ವ್ಯಕ್ತಿಗೆ ಎಫೆಕ್ಟ್ ಆಗದೇನೆ ಇರಬೇಕು. ನೆಕ್ಸ್ಟ್ ಒನ್ ಮಾತನಾಡ್ತಾ ಇದ್ವಿ ನೋ ನೋ ಕನ್ಸಿಡರೇಷನ್ಸ್ ಅಂಡ್ ದೆನ್ ನೋ ಕಾಂಟ್ರಾಕ್ಟ್ ಅಂತ. ಅಂದ್ರೆ ಕನ್ಸಿಡರೇಷನ್ಸ್ ಅನ್ನುವಂಥದ್ದು ಇಲ್ಲ ಅಂತಂದ್ರೆ ಅಲ್ಲಿ ಕಾಂಟ್ರಾಕ್ಟ್ ಅನ್ನುವಂಥದ್ದು ಎಕ್ಸಿಸ್ಟಿಂಗ್ ಇರೋದೇ ಇಲ್ಲ ಅಂತ ಸ್ಟಡಿ ಮಾಡಿದ್ವಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಪಾಯಿಂಟ್. ಅಂಡ್ ದೆನ್ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಎಕ್ಸೆಪ್ಷನ್ಸ್ ಗಳನ್ನ ಕೊಡ್ತಾ ಹೋಗುತ್ತೆ. ಅಂದ್ರೆ ಕೆಳಗಡೆ ಲಿಸ್ಟ್ ಔಟ್ ಮಾಡಿರುವಂತ ಆ ಸಿಚುವೇಶನ್ಸ್ ಅಲ್ಲಿ ಕನ್ಸಿಡರೇಷನ್ಸ್ ಇಲ್ಲ ಅಂದ್ರೂ ಕೂಡ ಕಾಂಟ್ರಾಕ್ಟ್ ಆಗಿರುತ್ತೆ ಅಂತ ಹೇಳುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸೆಕ್ಷನ್ 25 ಆಲ್ಸೋ ಲಿಸ್ಟ್ ದ ಎಕ್ಸೆಪ್ಷನ್ಸ್ ಅಂತಂದ್ರೆ ಸೆಕ್ಷನ್ 25 ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ನಲ್ಲಿ ಈ 6 ಟೈಪ್ಸ್ ಆಫ್ ಎಕ್ಸೆಪ್ಷನ್ಸ್ ಗಳನ್ನ ಕೊಟ್ಟಿದೆ. ಈ 6 ಸಿಚುವೇಶನ್ಸ್ ಗಳಲ್ಲಿ ಕನ್ಸಿಡರೇಷನ್ಸ್ ಅನ್ನುವಂಥದ್ದು ಎಕ್ಸ್ಚೇಂಜ್ ಆಗಿಲ್ಲ ಅಂದ್ರೂ ಕೂಡ ಕೋರ್ಟ್ ಏನ್ ಡಿಸಿಷನ್ ಕೊಡುತ್ತೆ ಅಂತಂದ್ರೆ ಅವರಿಬ್ರು ನಡುವೆ ಕಾಂಟ್ರಾಕ್ಟ್ ಅನ್ನುವಂಥದ್ದು ಇದೆ ಅಂತ. ಹಾಗಿದ್ರೆ ಫಸ್ಟ್
ಯಾವ ಸಿಚುವೇಶನ್ಸ್ ಅಂತಂದ್ರೆ ನ್ಯಾಚುರಲ್ ಲವ್ ಅಂಡ್ ಅಫೆಕ್ಷನ್ಸ್ ಅಂತಂದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಗಳ ಜೊತೆ ಅಥವಾ ನಮ್ಮ ಬ್ರದರ್ಸ್ ಸಿಸ್ಟರ್ಸ್ ಇವ್ರ ಜೊತೆ ಮಾಡ್ಕೊಳ್ಳುವಂತ ಕಾಂಟ್ರಾಕ್ಟ್ ಏನಿದೆ ಅಲ್ಲಿ ಕನ್ಸಿಡರೇಷನ್ಸ್ ಅನ್ನುವಂಥದ್ದು ಎಕ್ಸ್ಚೇಂಜ್ ಆಗಿಲ್ಲ ಅಂದ್ರೂ ಕೂಡ ಕಾಂಟ್ರಾಕ್ಟ್ ಎಕ್ಸಿಸ್ಟಿಂಗ್ ಇರುತ್ತೆ. ಬಟ್ ಆದ್ರೆ ವ್ಯಾಲಿಡ್ ಕಾಂಟ್ರಾಕ್ಟ್ ಅಲ್ಲ. ವ್ಯಾಲಿಡ್ ಕಾಂಟ್ರಾಕ್ಟ್ ಅಂದ್ರೆ ಏನಾಗಿರ್ಬೇಕು, ಅಲ್ಲಿ ಲೀಗಲ್ ರಿಲೇಶನ್ಶಿಪ್ ಇರಬೇಕು. ಒಂದು ಬಾಲ್ಫರ್ ಅಂಡ್ ಬಾಲ್ಫರಿ ಬಗ್ಗೆ ಕೇಸ್ ಸ್ಟಡಿನ ನಾವು ಸ್ಟಡಿ ಮಾಡಿದೀವಿ. ಬಾಲ್ಫರ್ ಅಂಡ್ ಬಾಲ್ಫರಿ ಏನ್ ಹೇಳುತ್ತೆ, ಫ್ಯಾಮಿಲಿ ಮೆಂಬರ್ಸ್ ಗಳ ಜೊತೆ ಅಥವಾ ನಮ್ಮ ಸೋಷಿಯಲ್ ಪರ್ಸನ್ಸ್ ಗಳ ಜೊತೆ ಯಾವುದೇ ರೀತಿಯಾದಂತ ಲೀಗಲ್ ರಿಲೇಶನ್ಶಿಪ್ ಎಕ್ಸಿಸ್ಟಿಂಗ್ ಇರೋದಿಲ್ಲ. ಲೀಗಲ್ ರಿಲೇಶನ್ಶಿಪ್ ಎಲ್ಲಿರುತ್ತೆ ಅಂತಂದ್ರೆ ಬಿಸ್ನೆಸ್ ಕಮ್ಯುನಿಟಿ ಜೊತೆ ಲೀಗಲ್ ರಿಲೇಶನ್ಶಿಪ್ ಇರುತ್ತೆ ಅಂತ ಹೇಳ್ತಾ ಹೋಗುತ್ತೆ. ಬಟ್ ಇಲ್ಲಿ ಬಂದಾಗ ನೀವು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಗಳ ಜೊತೆ ಮಾಡ್ಕೊಳ್ಳುವಂತ ಕಾಂಟ್ರಾಕ್ಟ್ ಏನಿದೆ ಅದು ನಾರ್ಮಲ್ ಕಾಂಟ್ರಾಕ್ಟ್, ಬಟ್ ನಾಟ್ ಎ ವ್ಯಾಲಿಡ್ ಕಾಂಟ್ರಾಕ್ಟ್. ವ್ಯಾಲಿಡ್ ಕಾಂಟ್ರಾಕ್ಟ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಗಳ ಜೊತೆ ಕಾಂಟ್ರಾಕ್ಟ್ ಮಾಡ್ಕೋಬಾರ್ದು, ಬಿಸ್ನೆಸ್ ಕಮ್ಯುನಿಟಿ ಜೊತೆ ಕಾಂಟ್ರಾಕ್ಟ್ ನ ಮಾಡ್ಕೊಂಡಿರ್ಬೇಕು. ಅದರಿಂದ ಈ ತರ ನ್ಯಾಚುರಲ್ ಲವ್ ಅಂಡ್ ದೆನ್ ಅಫೆಕ್ಷನ್ ಸಂಬಂಧಪಟ್ಟಂತೆ ಕಾಂಟ್ರಾಕ್ಟ್ ಆಗಿದ್ದು ಅಲ್ಲಿ ಕನ್ಸಿಡರೇಷನ್ಸ್ ಇಲ್ಲ ಅಂದ್ರೂ ಕೂಡ ಅದು ನಾರ್ಮಲ್ ಕಾಂಟ್ರಾಕ್ಟ್. ಅಂಡ್ ನೆಕ್ಸ್ಟ್ ಒನ್, ಫಾಸ್ಟ್ ವಾಲಂಟರಿ ಸರ್ವಿಸಸ್. ಅಂದ್ರೆ ಈಗ ಆಲ್ರೆಡಿ ವ್ಯಾಲಂಟರಿ ಆಗಿ ಸರ್ವಿಸಸ್ ನ ಮಾಡಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ನಾನು ಫ್ಯೂಚರ್ ಅಲ್ಲಿ ಕನ್ಸಿಡರೇಷನ್ಸ್ ನ ಕೊಡ್ತೀನಿ ಅಂತ ಅಲ್ಲಿ ಅಗ್ರಿಮೆಂಟ್ ಕೂಡ ಆಗಿರುತ್ತೆ. ಈ ತರ ಸಿಚುವೇಶನ್ಸ್ ಇತ್ತು ಅಂತ ಅಂದ್ರೆ ಅಲ್ಲೂ ಕೂಡ ಕನ್ಸಿಡರೇಷನ್ಸ್ ಇಲ್ಲ ಅಂದ್ರೂ ಕೂಡ ಅದನ್ನ ನಾವು ಕಾಂಟ್ರಾಕ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಈಗ ಆಲ್ರೆಡಿ ಸರ್ವಿಸಸ್ ನ ಕೊಟ್ಟಿದ್ದಾರೆ ವ್ಯಾಲೆಂಟ್ರಿ ಆಗಿ, ಇಲ್ಲ ನಾನು ಇವತ್ತು ಸರ್ವಿಸಸ್ ನ ಪ್ರೊವೈಡ್ ಮಾಡಿರ್ತೀನಿ, ನೀವು ಬೇಕು ಅಂತಂದ್ರೆ ಲೇಟ್ ಆಗಿ ಅಮೌಂಟ್ ನ ಕೊಡು ಅಂತ, ಆ ತರ. ಅಂಡ್ ದ ನೆಕ್ಸ್ಟ್ ಒನ್, ಪ್ರಾಮಿಸ್ ಟು ಪೇ ಟೈಮ್ ಬ್ಯಾರಿಯರ್ ಡೆಪ್ಟ್. ಅಂತಂದ್ರೆ ಡೆಪ್ಟ್ ಅಂತಂದ್ರೆ ಸಾಲ ಅಂದ್ರೆ ಟೈಮ್ ಬ್ಯಾರಿಯರ್ ಡೆಪ್ಟ್ ಅಂತಂದ್ರೆ ಫ್ಯೂಚರ್ ಅಲ್ಲಿ ಕೊಡುವಂತ ಅಮೌಂಟ್ಗಳು. ಇವತ್ತು ಕಾಂಟ್ರಾಕ್ಟ್ ನಾವು ಮಾಡ್ಕೊಳ್ತಿದೀವಿ ಅಂತಂದ್ರೆ ನಾನು ಫ್ಯೂಚರ್ ಅಲ್ಲಿ ಅಮೌಂಟ್ ಅನ್ನ ನಾನು ಪೇಡ್ ಮಾಡ್ತೀನಿ ಅಂತ ಒಂದು ಸಪರೇಟ್ ಅಗ್ರಿಮೆಂಟ್ಸ್ ಗಳನ್ನ ಮಾಡ್ಕೊಡುವಂತದ್ದು ಅಥವಾ ಸಪರೇಟ್ ಬಿಲ್ ಆಫ್ ಎಕ್ಸ್ಚೇಂಜ್ ಗಳನ್ನ ಕೊಟ್ಕೊಳ್ಳುವಂತದ್ದು. ಈ ತರ ಸಿಚುವೇಶನ್ಸ್ ಅಲ್ಲೂ ಅಷ್ಟೇ ಕನ್ಸಿಡರೇಷನ್ಸ್ ಡೈರೆಕ್ಟ್ ಆಗಿ ಎಕ್ಸ್ಚೇಂಜ್ ಆಗಿಲ್ಲ ಅಂದ್ರೂ ಕೂಡ ಅದನ್ನ ನಾವು ಕಾಂಟ್ರಾಕ್ಟ್ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಬಟ್ ಅದು ಅಮೌಂಟ್ ಯಾವಾಗ ಪೇ ಆಗುತ್ತೆ ಆಗ ಅದನ್ನ ನಾವು ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳುವಂತದ್ದು. ಬಟ್ ಈಗ ಜಸ್ಟ್ ಏನಾಗುತ್ತೆ, ಜಸ್ಟ್ ನಾರ್ಮಲ್ ಕಾಂಟ್ರಾಕ್ಟ್ ಆ ಎಲ್ಲ ಅಬ್ಜೆಕ್ಟಿವ್ ನ ಫುಲ್ಫಿಲ್ ಮಾಡಿದ್ಮೇಲೆ ಅದು ವ್ಯಾಲಿಡ್ ಕಾಂಟ್ರಾಕ್ಟ್. ಅಂಡ್ ದ ನೆಕ್ಸ್ಟ್ ಒನ್, ಕ್ರಿಯೇಷನ್ ಆಫ್ ಏಜೆನ್ಸಿ. ಏಜೆಂಟ್ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಅಗ್ರಿಮೆಂಟ್ಸ್ ಗಳು ಕಾಂಟ್ರಾಕ್ಟ್ಸ್ ಗಳು ಆಯ್ತು ಅಂತಂದ್ರೆ ಅವ್ರ ನಡುವೆನೂ ಅಷ್ಟೇ ಯಾವುದೇ ರೀತಿಯಾದಂತಹ ಕನ್ಸಿಡರೇಷನ್ಸ್ ಇಲ್ಲ ಅಂದ್ರೂ ಕೂಡ ಅದನ್ನ ನಾವು ಕಾಂಟ್ರಾಕ್ಟ್ ಅಂತ ಕನ್ಸಿಡರ್ ಮಾಡಬಹುದು. ಅಂಡ್ ದೆನ್ ನಿಮ್ಮ ಸ್ನೇಹಿತರಿಗೆ ಅಥವಾ ಯಾರೋ ಫ್ಯಾಮಿಲಿ ಮೆಂಬರ್ಸ್ ಗಳಿಗೆ ಕೊಡುವಂತ ಗಿಫ್ಟ್ ಗಳು, ಅದನ್ನು ಕೂಡ ಅಲ್ಲೂ ಕೂಡ ಅಷ್ಟೇ ಕನ್ಸಿಡರೇಷನ್ಸ್ ಇಲ್ಲ ಅಂದ್ರೂ ಕೂಡ ಕಾಂಟ್ರಾಕ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಈಗ ನಮ್ಮ ಬ್ರದರ್ಗೆ ನಾನು ಯಾವ್ದೋ ಫ್ಯೂಚರ್ ಅಲ್ಲಿ ನನಗೆ ಯಾವ್ದೋ ಒಂದು ಗಿಫ್ಟ್ ನಾನು ಕೊಡಿಸ್ತೀನಿ ಅಂತ ಹೇಳಿರ್ತೀನಿ, ಬಟ್ ಅದ ಅಲ್ಲ ಅಷ್ಟೇ, ಅಲ್ಲಿ ಕನ್ಸಿಡರೇಷನ್ಸ್ ಅನ್ನುವಂಥದ್ದು ಇಲ್ಲ, ಜಸ್ಟ್ ಅಲ್ಲಿ ಗಿಫ್ಟ್ ಮಾತ್ರ ಅಲ್ಲಿ ಟ್ರಾನ್ಸ್ಫರ್ ಆಗ್ತಿದೆ. ಬಟ್ ಆದ್ರೂ ಕೂಡ ಅದು ಕಾಂಟ್ರಾಕ್ಟ್ ಆಗಿ ಉಳಿದಿರುತ್ತೆ ಅಂತ ಈ ಕೋರ್ಟ್ಗಳು ಡಿಸಿಷನ್ಸ್ ಗಳನ್ನ ಕೊಡ್ತಾ ಹೋಗುತ್ತೆ. ಅಂಡ್ ದೆನ್ ಚಾರಿಟಿಗಳು ಬಂತು ಅಂತಂದ್ರೆ ಚಾರಿಟಿಗೆ ಸಂಬಂಧಪಟ್ಟಂತೆ ಕೊಡುವಂತ ಸರ್ವಿಸಸ್ ಗಳು ಅಥವಾ ಯಾವುದೋ ಒಂದು ಕೆಲವೊಂದು ಅಸೆಟ್ಸ್ ಗಳು ಅಲ್ಲೂ ಕೂಡ ಕನ್ಸಿಡರೇಷನ್ಸ್ ಎಕ್ಸ್ಚೇಂಜ್ ಆಗಿಲ್ಲ ಅಂದ್ರೂ ಕೂಡ ಅಲ್ಲಿ ಕಾಂಟ್ರಾಕ್ಟ್ ಅನ್ನುವಂಥದ್ದು ಎಕ್ಸಿಸ್ಟಿಂಗ್ ಇರುತ್ತೆ. ಒನ್ಸ್ ಅಗೇನ್ ನೋಡ್ಕೊಳ್ಳಿ, ನ್ಯಾಚುರಲ್ ಲವ್ ಅಂಡ್ ಅಫೆಕ್ಷನ್ಸ್ ಅಂತಂದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಗಳ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದು ಕನ್ಸಿಡರೇಷನ್ಸ್ ಇಲ್ಲ ಅಂತಂದ್ರೆ ಕಾಂಟ್ರಾಕ್ಟ್. ಅಂಡ್ ದೆನ್ ಪಾಸ್ಟ್ ವ್ಯಾಲಂಟರಿ ಸರ್ವಿಸಸ್, ವ್ಯಾಲಂಟರಿ ಆಗಿ ನಾವು ಸರ್ವಿಸಸ್ ಗಳನ್ನ ಕೊಟ್ಟು ಅಮೌಂಟ್ ನ ಕೊಟ್ಟಿಲ್ಲ ಅಂದ್ರೆ ಅದು ಕೂಡ ಕಾಂಟ್ರಾಕ್ಟ್ ಅಂತ ಹೇಳ್ತಾ ಹೋಗ್ತೀವಿ. ಅಂಡ್ ದೆನ್ ಪ್ರಾಮಿಸ್ ಟು ಪೇ ಟೈಮ್ ಬ್ಯಾರಿಯರ್ ಡೆಪ್ಟ್ ಅಂತಂದ್ರೆ ಇವತ್ತು ಕಾಂಟ್ರಾಕ್ಟ್ ನ ನಾವು ಮಾಡ್ಕೊಂಡಿದ್ದು ಫ್ಯೂಚರ್ ಅಲ್ಲಿ ಅಮೌಂಟ್ ನ ಪೇ ಮಾಡ್ತೀವಿ ಅಂತ ನಾವು ಅಗ್ರಿಮೆಂಟ್ ನ ಮಾಡ್ಕೊಂಡಿರ್ತೀವಿ, ಅಲ್ಲೂ ಕೂಡ ಅಷ್ಟೇ ಕನ್ಸಿಡರೇಷನ್ಸ್ ಇಲ್ಲ ಅಂದ್ರೂ ಕೂಡ ಕಾಂಟ್ರಾಕ್ಟ್ ಅಂತ ನಾವು ಹೇಳ್ಬೇಕು. ಅಂಡ್ ದೆನ್ ಏಜೆಂಟ್ ಸಂಬಂಧಪಟ್ಟಂತೆ ಅಥವಾ ಏಜೆನ್ಸಿ ಸರ್ವಿಸ್ ಸಂಬಂಧಪಟ್ಟಂತೆ ಒಬ್ಬ ವ್ಯಕ್ತಿ ಜೊತೆ ನಾವು ಕಾಂಟ್ರಾಕ್ಟ್ ಮಾಡ್ಕೊಳ್ತಿದ್ದು ಅಲ್ಲಿ ಕನ್ಸಿಡರೇಷನ್ ಟ್ರಾನ್ಸ್ಫರ್ ಆಗಿಲ್ಲ ಅಂದ್ರೂ ಕೂಡ ಅದು ಕಾಂಟ್ರಾಕ್ಟ್ ಆಗಿರುತ್ತೆ. ಅಂಡ್ ದೆನ್ ಗಿಫ್ಟ್ ಗಳು ಕೊಡೋದ್ರ ಬಗ್ಗೆ ಕಾಂಟ್ರಾಕ್ಟ್ ಏನಾದ್ರು ಇತ್ತು ಅಂತಂದ್ರೆ ಅಲ್ಲಿ ಕನ್ಸಿಡರೇಷನ್ಸ್ ಇಲ್ಲ ಅಂದ್ರೂ ಕೂಡ ಕಾಂಟ್ರಾಕ್ಟ್ ಆಗಿರುತ್ತೆ. ಅಂಡ್ ದೆನ್ ಚಾರಿಟಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಅಗ್ರಿಮೆಂಟ್ಸ್ ಗಳು ಕಾಂಟ್ರಾಕ್ಟ್ಸ್ ಗಳು ಆಗಿತ್ತು ಅಂತಂದ್ರೆ ಅಲ್ಲೂ ಅಷ್ಟೇ ಕನ್ಸಿಡರೇಷನ್ಸ್ ಇಲ್ಲ ಅಂದ್ರೂ ಕೂಡ ಕಾಂಟ್ರಾಕ್ಟ್ ಆಗಿ ಇರುತ್ತೆ.